Dear students, welcome to history class. In a previous class, we learned some points of important factors in human evaluation. ಪ್ರಿಯ ವಿದ್ಯಾರ್ಥಿಗಳೇ, ಹಿಂದಿನ ಒಂದು ಕ್ಲಾಸಲ್ಲಿ ನಾವು ಮಾನವನ ವಿಕಸನದ ಪ್ರಮುಖ ಅಂಶಗಳಲ್ಲಿ ಕೆಲವೊಂದು ಪ್ರಮುಖ ಅಂಶಗಳನ್ನು ನಾವು ಅಧ್ಯಯನವನ್ನು ಮಾಡ್ತೇವೆ. ಅದರಲ್ಲಿ ಕ್ಲೈಮೇಟ್ ಚೇಂಜ್, ವಾಯುಗುಣದ ಬದಲಾವಣೆ ಅನ್ನುವಂಥದ್ದು, ಆ್ಯಂಡ್ ಸೆಕೆಂಡ್ ಒನ್ ಈಸ್ ಗ್ರೋತ್ ಇನ್ ಬ್ರೈನ್ ಸೈಜ್, ಮೆದುಳಿನ ಗಾತ್ರದಲ್ಲಿ ವೃದ್ಧಿ ಅನ್ನುವಂಥ ಇನ್ನೊಂದು ಪಾಯಿಂಟನ್ನು, ಆ್ಯಂಡ್ ಥರ್ಡ್ ಒನ್ ಈಸ್ ಫುಡ್ ಆ್ಯಂಡ್ ಶೆಲ್ಟರ್, ಆಹಾರ ಮತ್ತು ಆಶ್ರಯ ತಾಣ ಅನ್ನುವಂಥದ್ದು, ಆ್ಯಂಡ್ ಫೋರ್ತ್ ಒನ್ ಈಸ್ ಬೈಪೆಡಾಲಿಸಮ್, ದ್ವಿಪಾದ ಚಲನೆ ಎನ್ನುವಂತಹ ಪಾಯಿಂಟ್ಸನ್ನು ಅಧ್ಯಯನವನ್ನು ಮಾಡ್ಕೊಂಡಿದ್ದೇವೆ. ಆ್ಯಂಡ್ ಹೌ ಇಟ್ ಈಸ್ ಅಫೆಕ್ಟೆಡ್ ಆನ್ ಹ್ಯೂಮನ್ ಬೀಯಿಂಗ್ಸ್ ಆ್ಯಂಡ್ ಹಿಸ್ ಇವ್ಯಾಲ್ಯೂಯೇಷನ್. ಸೊ ಇಲ್ಲಿ ಮಾನವನ ಮೇಲೆ ಹೇಗೆ ಪ್ರಭಾವ ಬೀರಿತು ಮತ್ತು ಅವನ ಅಭಿವೃದ್ಧಿಗೆ ಅಥವಾ ಅವನ ವಿಕಸನಕ್ಕೆ ಹೇಗೆ ಕಾರಣವಾಗಿತ್ತು ಎಲ್ಲ ಅಂಶಗಳು ಅನ್ನುವಂಥದ್ದನ್ನು ಹಿಂದಿನ ಒಂದು ಕ್ಲಾಸ್ಗಳಲ್ಲಿ ಅಧ್ಯಯನವನ್ನು ಮಾಡ್ಕೊಂಡ್ಬಂದೇವೆ. ನೆಕ್ಸ್ಟ್ ವಿ ಆರ್ ಸ್ಟಡಿಂಗ್ ಅಬೌಟ್ ಅನದರ್ ಪಾಯಿಂಟ್, ಫಿಫ್ತ್ ಒನ್ ಈಸ್ ಟೂಲ್ ಮೇಕಿಂಗ್. ಇಲ್ಲಿ ಈ ಒಂದು ಐದನೇ ಒಂದು ಅಂಶವಾಗಿ ನಾವು ಉಪಕರಣಗಳ ತಯಾರಿಕೆ ಅನ್ನುವಂಥದ್ದನ್ನು ಅಧ್ಯಯನವನ್ನು ಮಾಡ್ತಾ ಹೋಗ್ತೇವೆ. ಆ್ಯಂಡ್ ಹೌ ಇಟ್ ಈಸ್ ಹೆಲ್ಪ್ ಟು ಹ್ಯೂಮನ್ ಇವ್ಯಾಲ್ಯೂಯೇಷನ್, ಮಾನವನ ವಿಕಸನಕ್ಕೆ ಇದು ಹೇಗೆ ಸಹಾಯಕವಾಯಿತು ಅನ್ನುವಂಥದ್ದನ್ನು ಇಲ್ಲಿ ಅಧ್ಯಯನವನ್ನು ಮಾಡ್ತಾ ಹೋಗ್ತೇವೆ. ಸೊ ನಾವು ತಿಳಿದುಕೊಳ್ಬೇಕಂತ ಒಂದು ಬೇಸಿಕ್ ಥಿಂಗ್ ಏನಪ್ಪ, ವಿ ಶುಡ್ ನೋ ಅಬೌಟ್ ದಿಸ್. ಮಂಕೀಸ್ ಆ್ಯಂಡ್ ಆ್ಯಪ್ಸ್ ಆಲ್ಸೋ ಯೂಸ್ಡ್ ಟೂಲ್ಸ್ ಟು ಬ್ರೇಕ್ ನಟ್ಸ್. ಸೊ ಇಲ್ಲಿ ನಾವು ಒಂದು ಪ್ರಮುಖವಾದಂಥ ಅಂಶವನ್ನು ತಿಳ್ಕೊಳ್ತಾ ಹೋಗ್ತೇವೆ. ಏನಪ್ಪ ಅಂತಂದರೆ, ಆ ಒಂದು ಪ್ರಾರಂಭಿಕ ಹಂತದಲ್ಲಿಯೇ, ಮಾನವ ಬರೋದಕ್ಕಿಂತ ಪೂರ್ವದಲ್ಲಿಯೇ ಅಲ್ಲಿ ಏನು ಮಂಗಗಳು ಅಂಥೇಳಿ ಕರಿತೇವೆ, ಎಪ್ಸ್ ಅನ್ನುವಂತಹ ಮತ್ತೊಂದು ಮಂಗಗಳ ಒಂದು ಪ್ರಜಾತಿ ಏನಿದೆ, ಅವು ಸಹ ಏನಿದೆ, ದೇ ಆಲ್ಸೋ ಯೂಸ್ಡ್ ಟೂಲ್ಸ್. ಇಲ್ಲಿ ಉಪಕರಣಗಳನ್ನು ಬಳಸಿದುವಂತೆ, ಅಂದರೆ ಇಟ್ಸ್ ಎ ರಾಕ್ಸ್. ಇದು ಏನಿದೆ, ಕಲ್ಲುಗಳನ್ನು ಅಥವಾ ಸಣ್ಣ ಸಣ್ಣ ಚಿಕ್ಕ ಪುಟ್ಟ ಕಲ್ಲುಗಳನ್ನು ಬಳಸ್ಕೊಂಡಿದ್ದು ಅಂತೆ. ದೇ ಆಲ್ಸೋ ಯೂಸ್ಡ್ ಸ್ಟೋನ್ಸ್ ಆ್ಯಸ್ ಎ ಟೂಲ್. ಸೊ ಅವು ಸಹ ಏನು ಮಾಡಿದ್ದು, ಅವು ಉಪಕರಣದಂತೆಯೇ ಆ ಕಲ್ಲುಗಳನ್ನು ಬಳಸ್ಕೊಂಡಿದ್ದು. ಸೊ ಯಾಕಪ್ಪ, ವೈ ದೇ ಯೂಸ್ಡ್ ದ್ಯಾಟ್ ಸ್ಟೋನ್ಸ್ ಆ್ಯಸ್ ಟೂಲ್ಸ್? ಸೊ ಅವು ಉಪಕರಣವಾಗಿ ಆ ಕಲ್ಲುಗಳನ್ನು ಯಾಕೆ ಬಳಸ್ಕೊಂಡಿದ್ದು ಅಂತೇಳಿ ನಾವು ಅಧ್ಯಯನಕ್ಕೆ ಹೊರಟ್ರೆ, ಸೊ ಯಾಕಪ್ಪ ಅಂತಂದರೆ ಬ್ರೇಕ್ ದಿ ನಟ್ಸ್. ಸೊ ಇಲ್ಲಿ ಈ ಒಂದು ಗಟ್ಟಿಯಾದಂತಹ ಒಂದು ಏನು ಕಾಯಿಗಳಿರ್ತವೆ, ಸೊ ಅದನ್ನು ಬ್ರೇಕ್ ಮಾಡಲಿಕ್ಕೆ, ಹೊಡಿಲಿಕ್ಕೋಸ್ಕರವಾಗಿ ಅವು ಆ ಕಲ್ಲುಗಳನ್ನು ಒಂದು ಆಯುಧದಂತೆ ಉಪಯೋಗ ಮಾಡಿದ್ದನ್ನು ನಾವಿಲ್ಲಿ ನೆನಪಿಸ್ಕೊಳ್ತಾ ಹೋಗ್ತೇವೆ. ಸೊ ಏನೇ ಆಗಿರಲಿ, ಇಲ್ಲಿ ಈ ಒಂದು ಪ್ರಾಣಿಗಳು ಸಹ ಈ ರೀತಿಯಾದಂತಹ ಒಂದು ಉಪಕರಣವನ್ನು ಬಳಸಿದ್ವು ಅನ್ನೋಂಥದ್ದನ್ನು ನಾವು ಇಲ್ಲಿ ನೆನಪಿಸ್ಕೊಳ್ತಾ ಹೋಗ್ತೇವೆ. ಆ್ಯಂಡ್ ಹ್ಯೂಮನ್ಸ್, ನಮಗೆ ಗೊತ್ತಿದೆ, ಮಾನವ ಅನ್ನುವಂಥವನಿಗೆ ಬೇಕೇ ಬೇಕು, ಈಗಂತೂ ಅತಿ ಅವಶ್ಯಕ. ಸೊ ಇಲ್ಲಿ ಪ್ರಾರಂಭಿಕ ಹಂತದ ಮಾನವರ ಕುರಿತಂತೆ ನಾವು ಅಧ್ಯಯನವನ್ನು ಮಾಡ್ತಾ ಹೋಗ್ತೇವೆ. ಇನ್ ದ ಬಿಗಿನಿಂಗ್ ಹ್ಯೂಮನ್ ಬೀಯಿಂಗ್ಸ್ ವಾಟ್ ದೇ ಯೂಸ್ಡ್. ಸೊ ಏನನ್ನು ಬಳಸಿದ್ರಪ್ಪ ಅನ್ನುವಂಥದ್ದನ್ನು ಇಲ್ಲಿ ವರ್ಣನೆಯನ್ನು ಇತಿಹಾಸಕಾರ ಮಾಡ್ತಾ ಹೋಗ್ತಾನೆ. ಸೊ ಕಂಪೇರ್ಡ್ ಟು ಮಂಕೀಸ್ ಆ್ಯಂಡ್ ಏಪ್ಸ್, ಈ ವಾಸ್ ಮೋರ್ ಅಡ್ವಾನ್ಸ್. ಏನು ಮಾನವ ಅನ್ನುವಂಥವನು ಇದ್ದಾನೆ, ಏನು ಇದ್ದಂತಹ ಆಗಿನ ಒಂದು ಪ್ರಾಣಿಗಳು, ಏನು ಮಂಕೀಸ್ ಏನಿದ್ದಾವೆ, ಆ ಮಂಗಗಳು ಮತ್ತು ಏಪ್ಸ್ ಅನ್ನುವಂತಹ ಮಂಕಿಯ ಪ್ರಜಾತಿಗೆ ನಾವು ಹೋಲಿಕೆಯನ್ನು ಮಾಡಿದರೆ, ಮಾನವ ಸ್ವಲ್ಪ ಬುದ್ಧಿವಂತ ಪ್ರಾಣಿಯಾಗಿ ನಾವಿಲ್ಲಿ ಕಲ್ಪನೆಯನ್ನು ಮಾಡ್ಕೊಳ್ತಾ ಹೋಗ್ತೇವೆ. ಬಿಕಾಸ್ ಈ ಮೇಕ್ಡ್ ಟೂಲ್ಸ್, ಇವನು ಏನು ಮಾಡಿದ್ದಾನೆ, ಈತ ಆಯುಧಗಳನ್ನು ತಯಾರು ಮಾಡ್ಕೊಂಡಿದ್ದಾನೆ ಅನ್ನುವಂಥದ್ದನ್ನು ನಾವಿಲ್ಲಿ ನೆನಪಿಸ್ಕೊಳ್ತಾ ಹೋಗ್ತೇವೆ. ಟೂಲ್ ಮೇಕಿಂಗ್ ಆ್ಯಂಡ್ ಯೂಸಿಂಗ್ ಟೂಲ್ಸ್ ರಿಕ್ವೈರ್ಡ್ ಮೋರ್ ಇಂಟೆಲಿಜೆನ್ಸ್. ಸೊ ಇಲ್ಲಿ ಏನಪ್ಪ ಬೇಕು, ಈ ಒಂದು ಸಾಮಗ್ರಿಗಳು ಅಥವಾ ಸಲಕರಣೆಗಳು ಅಂತಂದರೆ ಅದನ್ನು ತಯಾರು ಮಾಡಬೇಕು. ಸೊ ಬೇರೆ ಬೇರೆ ಥರನಾದಂತಹ ಆಯುಧಗಳನ್ನು ತಯಾರು ಮಾಡಬೇಕು. ವಾಟ್ ದೇ ನೀಡ್ ಟು ಮೇಕಿಂಗ್ ಇನ್ ಅ ಟೂಲ್ಸ್. ಸೊ ಇಲ್ಲಿ ಏನು ಉಪಕರಣವನ್ನು ತಯಾರು ಮಾಡಲಿಕ್ಕೆ ಏನು ಬೇಕಪ್ಪ ಅಂತಂದರೆ, ನಾವು ವಿಚಾರ ಮಾಡ್ತಾ ಹೋದರೆ ಇಟ್ ನೀಡ್ ಇಂಟೆಲಿಜೆನ್ಸ್. ಇಲ್ಲಿ ಬುದ್ಧಿಮತ್ತೆ ಅನ್ನುವಂಥದ್ದು ಅತಿ ಅವಶ್ಯಕವಾದಂಥದ್ದು. ಸೊ ಏನು ಜ್ಞಾನ ಅನ್ನುವಂಥದ್ದು ಬೇಕೇ ಬೇಕು. ಸೊ ಮಿದುಳಿನ ಸಹಾಯ ಅನ್ನುವಂಥದ್ದು ಬೇಕು. ಇಟ್ ನೀಡ್ ದ ಹೆಲ್ಪ್ ಆಫ್ ಬ್ರೈನ್. ಸೊ ಇಲ್ಲಿ ಆ ಒಂದು ಮಿದುಳಿನ ಸಹಾಯದಿಂದಲೇ ಇಷ್ಟೆಲ್ಲ ಸಾಧ್ಯ ಅನ್ನುವಂಥದ್ದನ್ನು ಮತ್ತೆ ಮತ್ತೆ ಇತಿಹಾಸಕಾರ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ. wood, bones and stones used to making the tools in the beginning. ಸೊ ಮಾನವ ಅನ್ನುವಂಥವನು ಏನು ಮಾಡ್ದ, ಪ್ರಾರಂಭಿಕ ಹಂತದಲ್ಲಿ ಅವನ ಆಯುಧವನ್ನು ತಯಾರು ಮಾಡ್ತಾ ಇದ್ದ. ವಾಸ್ ಆಲ್ಸೋ ಸ್ಟಾರ್ಟೆಡ್ ಮೇಕಿಂಗ್ ದ ಟೂಲ್ಸ್. ಇಲ್ಲಿ ಆ ಆಯುಧಗಳನ್ನು ತಯಾರು ಮಾಡುವುದನ್ನು ಪ್ರಾರಂಭವನ್ನು ಮಾಡಿದ್ದ. ಸೊ ಏನನ್ನು ಬಳಸ್ಕೊಂಡು, ವಾಟ್
he used to making the tools. He used wood, bones and stones. ಸೊ ಇಲ್ಲಿ ಆತ ಏನು ಆಯುಧವನ್ನು ತಯಾರು ಮಾಡಲಿಕ್ಕೆ ಬಳಸಿದಂತಹ ಸಲಕರಣೆ ಏನಪ್ಪ ಅಂತಂದರೆ ಅದು ಕಟ್ಟಿಗೆಯನ್ನು ಬಳಸ್ಕೊಂಡಿದ್ದ. ಅದಲ್ಲದೆ ಆ ಒಂದು ಪ್ರಾಣಿಗಳ ಒಂದು ಎಲುಬನ್ನು ಬಳಸ್ಕೊಂಡಿದ್ದ. ಸೊ ಅಷ್ಟೇ ಅಲ್ಲ, ಕಲ್ಲುಗಳನ್ನು ಬಳಸಿಕೊಂಡು ಈತ ಆಯುಧಗಳನ್ನು ತಯಾರನ್ನು ಮಾಡಿಕೊಂಡಿದ್ದ. ತನ್ನ ಒಂದು ಪರ್ಪಸ್ಸಿಗೋಸ್ಕರವಾಗಿ, ತನ್ನ ಒಂದು ಅವಶ್ಯಕತೆಗಳಿಗೋಸ್ಕರವಾಗಿ ಅನ್ನುವಂತಾಗಿ ನಾವು ತಿಳಿದುಕೊಳ್ತಾ ಹೋಗ್ತೇವೆ. ಹಂಟಿಂಗ್ ಆ್ಯಂಡ್ ಡಿಫೆಂಡಿಂಗ್ ಫ್ರಾಮ್ predators. So it is a main thing or purpose of making these tools. ಇಲ್ಲೆಲ್ಲ ಏನು ಇಷ್ಟೆಲ್ಲ ಆಯುಧಗಳ ತಯಾರು ಮಾಡಲಿಕ್ಕೆ ಮೂಲ ಒಂದು ಕಾರಣವನ್ನು ನಾವು ಹುಡುಕ್ತಾ ಹೊರಟ್ರೆ ಅದು ಈ ಒಂದು ತನ್ನನ್ನು ತಾನು ರಕ್ಷಣೆಯನ್ನು ಮಾಡಿಕೊಳ್ಳುವಂಥದ್ದು, ಬೇರೆ ಬೇರೆ ದೈತ್ಯ ಪ್ರಾಣಿಗಳಿಂದ ತನ್ನನ್ನು ತಾನು ರಕ್ಷಣೆಯನ್ನು ಮಾಡಿಕೊಳ್ಳುವಂಥದ್ದು, ಜೊತೆಗೆ ಬೇಟೆಯಾಡುವಂತಹ ಉದ್ದೇಶದಿಂದಾಗಿ ಈತ ಈ ರೀತಿಯಾದಂಥ ಒಂದು ಬೇರೆ ಬೇರೆ ಒಂದು ಸಲಕರಣೆಗಳನ್ನು, ಸೊ ಹೋರಾಟ ಮಾಡಲಿಕ್ಕೆ ಬೇಕಾದಂಥ ಆಯುಧಗಳನ್ನು ತಯಾರು ಮಾಡ್ಕೊಂಡಿದ್ದಂತೆ. ಆ್ಯಂಡ್ ಯೂಸ್ ಆಫ್ ಸ್ಟೋನ್ ಟೂಲ್ಸ್ ಇಸ್ ಸ್ಟಡಿಡ್ ಆ್ಯಸ್ ದ ಸ್ಟೋನ್ ಏಜ್. ಸೊ ವಿ ಆರ್ ಸ್ಟಡಿಂಗ್ ದೀಸ್ ಸ್ಟೋನ್ ಟೂಲ್ಸ್, ಇಟ್ ಇಸ್ ಇನ್ ಸ್ಟೋನ್ ಏಜಸ್. ನಾವು ಈ ಎಲ್ಲ ಒಂದು ಸಲಕರಣೆಗಳ ಕುರಿತಂತೆ ಆ ಒಂದು ಕಲ್ಲಿನ ಅಥವಾ ಶಿಲಾಯುಗದಲ್ಲಿ ಅಧ್ಯಯನವನ್ನು ಮಾಡ್ತಾ ಹೋಗ್ತೇವೆ. ಏನೇ ಆಗಿರಲಿ ಮೇಕಿಂಗ್ ಆ್ಯಂಡ್ ಯೂಸಿಂಗ್ ಆಫ್ ಟೂಲ್ಸ್, ಸೊ ಏನು ಎಲ್ಲ ಸಲಕರಣೆಗಳನ್ನು ತಯಾರು ಮಾಡುವಂಥದ್ದು, ಬಳಸುವಂಥದ್ದು ಎಲ್ಲವೂ ಸಹ ಇದ್ದಾವೆ. ಸೊ ಇಟ್ ಈಸ್ ಹೆಲ್ಪ್ ಟು ಇವ್ಯಾಲ್ಯೂಯೇಷನ್. ಸೊ ಇದು ಒಂದು ಮಾನವನ ವಿಕಸನಕ್ಕೆ ಸಹಾಯಕವಾದಂತಹ ಒಂದು ಅಂಶವಾಗಿ ನಾವು ನೋಡ್ತಾ ಹೋಗ್ತೇವೆ. ಸೊ ಇಟ್ ಈಸ್ ಬೈ ಇವ್ಯಾಲ್ಯೂಯೇಷನ್ ಆಫ್ 4 limbs ಇನ್ ದ 2 hands. ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾದ್ದು ಅಂತಂದರೆ ಯಾವುದರಲ್ಲಿ ಹಿಡ್ಕೊಂಡಿದ್ನಪ್ಪ, ತಯಾರು ಮಾಡಿದ್ನಪ್ಪ ಇಷ್ಟೆಲ್ಲ ಆಯುಧಗಳನ್ನು ಅಂತಂದರೆ ನೋಡಿ, ಇಲ್ಲಿ ಮುಂದಿನ 2 ಕಾಲುಗಳು ಏನಾಗಿದ್ದು ಈಗ ಫ್ರೀ ಆಗಿದ್ದು. ಬಿಕಾಸ್ he was walking only on 2 feet. ಈ 2 ಕಾಲುಗಳ ಮೇಲೆ ಆತ ಏನು ಮಾಡ್ತಾ ಇದ್ದ, ಈಗ ಆತ ನಡಿಲಿಕ್ಕೆ ಪ್ರಾರಂಭವನ್ನು ಮಾಡಿದ್ದ. ಸೊ ಅನದರ್ 2 feet ಆರ್ ಫ್ರೀ ನಾವು. ಸೊ ಈಗ ಮುಂದಿನ 2 ಕಾಲುಗಳು ಏನಿದ್ದಾವೆ ಅವು ಫ್ರೀ ಆಗಿದ್ದು. ಸೊ ಹೀ ಯೂಸ್ಡ್ ದ್ಯಾಟ್ 4 limbs ಆಸ್ ಹ್ಯಾಂಡ್ಸ್ ಟು ಹೋಲ್ಡ್ ದಿ ಸ್ಟೋನ್ಸ್ ಆ್ಯಂಡ್ ಸ್ಟೋನ್ ಟೂಲ್ಸ್. ಇಲ್ಲಿ ನಿಧಾನವಾಗಿ ಆತ ಏನು ಮಾಡ್ದ, ಅದನ್ನು ಕೈಗಳಾಗಿ ಬಳಸ್ಕೊಳ್ಳಿಕ್ಕೆ ಪ್ರಾರಂಭವನ್ನು ಮಾಡಿದ್ದ. ಕಲ್ಲಿನ ಆಯುಧಗಳನ್ನು ಇಲ್ಲಿ ಹಿಡಿಲಿಕ್ಕೆ, ಮಾಡಲಿಕ್ಕೆ, ಎಲ್ಲದಕ್ಕೂ ಸಹ ಬಳಸ್ಕೊಳ್ಳಿಕ್ಕೆ ಪ್ರಾರಂಭವನ್ನು ಮಾಡಿದ್ದ ಅನ್ನುವಂತಾಗಿ ನಾವು ನೋಡ್ತಾ ಹೋಗ್ತೇವೆ. ಆ್ಯಂಡ್ ಇಟ್ ಈಸ್ ಪಾಸಿಬಲ್ ಬಿಕಾಸ್ ಆಫ್ ಗ್ರೋತ್ ಇನ್ ಅ ಬ್ರೈನ್ ಸೈಜ್. ಇದು ಹೇಗೆ ಸಾಧ್ಯವಾಯಿತು? ಇದು ಸಾಧ್ಯವಾದದ್ದು ಆ ಒಂದು ಮಿದುಳಿನ ಗಾತ್ರದಲ್ಲಿ ವೃದ್ಧಿಯಾದ ಕಾರಣಕ್ಕೋಸ್ಕರವಾಗಿ ಅನ್ನುವಂಥದ್ದನ್ನು ನಾವಿಲ್ಲಿ ನೆನಪಿಸ್ಕೊಳ್ತಾ ಹೋಗ್ತೇವೆ. ಆ್ಯಂಡ್ ಓಲ್ಡೆಸ್ಟ್ ಸ್ಟೋನ್ ಟೂಲ್ಸ್ ಆಲ್ಸೋ ಫೌಂಡ್ ಎಟ್ ದ ಟೈಮ್ ಆಫ್ ಎಕ್ಸ್ಕವೇಷನ್. ಸೊ ಹಿಯರ್ ಈಸ್ ಎ ಎಕ್ಸಾಂಪಲ್. ಓಲ್ಡ್ ಒನ್ ಸ್ಟೋನ್ ಟೂಲ್ಸ್ from Ethiopia dated at 2.6 million years ago it was used. ಸೊ ಈ ಒಂದು ಕಡೆಯಲ್ಲಿ ಆಯುಧವನ್ನು ಬಳಸಿದಂಥ ಉದಾಹರಣೆ ಅನ್ನುವಂಥದ್ದು ಸಿಕ್ಕಿದೆ. ಎಲ್ಲಪ್ಪ ಅಂತಂದರೆ ಸುಮಾರು ಒಂದು 2.6 ಮಿಲಿಯನ್ ವರ್ಷಗಳ ಹಿಂದೆ ಓಲ್ಡ್ ಒನ್ ಕಲ್ಲಿನ ಆಯುಧಗಳು ಅನ್ನುವಂಥದ್ದು ದೊರಕಿದೆ ಅನ್ನುವಂಥದ್ದಾಗಿ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ. ಅದು ಸಹ ಇಥಿಯೋಪಿಯಾ ಅನ್ನುವಂತಹ ದೇಶದಲ್ಲಿ ಹುಡುಕ್ತಾ ಇರುವಂಥ ಸಂದರ್ಭದಲ್ಲಿ ಆ ಓಲ್ಡ್ ಒನ್ ಕಲ್ಲಿನ ಆಯುಧಗಳು ಅನ್ನುವಂಥದ್ದು ಸಿಕ್ಕಿದ್ದಾವೆ ಅನ್ನುವಂಥದ್ದಾಗಿ ಇತಿಹಾಸಕಾರ ಒಂದು ಉದಾಹರಣೆಯನ್ನು ನೀಡ್ತಾ ಹೋಗ್ತಾನೆ. ಸೊ ಇದು ಯಾವಾಗಿತ್ತಪ್ಪ ಅಂತಂದರೆ ಸುಮಾರು ಒಂದು 2.6 ಮಿಲಿಯನ್ ಇಯರ್ಸ್ ಆಗೋ ಇಟ್ ವಾಸ್ ಯೂಸ್ಡ್. ಈ ಒಂದು ಆಯುಧ ಅನ್ನುವಂಥದ್ದು ಬಳಸಲಾಗಿತ್ತಂತೆ ಒಂದು 2.6 ಮಿಲಿಯನ್ ವರ್ಷಗಳ ಹಿಂದೆ. ನೋಡಿ, ಈ ಒಂದು ಕಲ್ಲಿನ ಆಯುಧಗಳು ಇತ್ತು, ಬಳಸಿದ್ರು ಅನ್ನೋದಕ್ಕೆ ಇದು ಒಂದು ಉದಾಹರಣೆಯಾಗಿ ನೀಡ್ತಾ ಹೋಗ್ತಾನೆ. ಆ್ಯಂಡ್ ಇಟ್ ವಾಸ್ ಆಲ್ಸೋ ಅಡ್ವಾನ್ಸ್ಡ್ ಆಫ್ಟರ್ ದಟ್. ಆ ನಂತರದಲ್ಲಿ ಇದು ಆಧುನಿಕತೆ ಅಥವಾ ಸ್ವಲ್ಪ ಅಡ್ವಾನ್ಸ್ ಆಗ್ತಾ ಹೋದಂಥದ್ದು, ಹೊಸತನವನ್ನು ಕಾಣ್ತಾ ಹೋದಂಥದ್ದು, ಸ್ವಲ್ಪ ಬದಲಾವಣೆಯನ್ನು ಕಾಣ್ತಾ ಹೋಗಿದ್ದನ್ನು ನಾವು ಇಲ್ಲಿ ನೆನಪಿಸ್ಕೊಳ್ತಾ ಹೋಗ್ತೇವೆ. ಸೊ ಬಿಕಾಸ್ ಆಫ್ ಬ್ರೈನ್ ಸೈಜ್, ಸೊ ಸ್ಕಿಲ್ ಆ್ಯಂಡ್ the advancement in making stone tools have made historians. ಸೊ ಇಲ್ಲಿ ನಾವು ಅಧ್ಯಯನವನ್ನು ಮಾಡ್ತಾ ಹೋದರೆ ಈ ಒಂದು ಆಯುಧಗಳ ತಯಾರಿಕೆ ಅನ್ನುವಂಥದ್ದು ಹಿಂದೆ ಆ ಒಂದು ಸ್ಕಿಲ್ನ, ಆ ಒಂದು ಏನು ಪರಿಣಿತಿಯ ಆತನ ಆ ಒಂದು ತಂತ್ರಜ್ಞಾನ ಅನ್ನುವಂಥದ್ದು ಏನಿದೆ ಅವನ ಇದೆಲ್ಲವನ್ನು ಗಣನೆಗೆ ತೆಗೆದುಕೊಂಡು historian divided or classified into 3 ages. ಸೊ ಇಲ್ಲಿ ಉಪಕರಣಗಳ ಬಳಕೆಯ ಆಧಾರದ ಮೇಲೆ
ಆತ 3 ವಿಭಾಗಗಳನ್ನಾಗಿ ಆ ಶಿಲಾಯುಗವನ್ನು ಇಲ್ಲಿ ವಿಭಜನೆಯನ್ನು ಮಾಡ್ತಾ ಹೋಗಿದ್ದಾನೆ. ದ ಹಿಸ್ಟೋರಿಯನ್ ಡಿವೈಡೆಡ್ ಸ್ಟೋನ್ ಏಜಸ್ ಇಂಟು 3. ಸೊ 3 ವಿಭಾಗಗಳಾಗಿ 3 ಯುಗಗಳಾಗಿ ಇಲ್ಲಿ ವಿಭಜನೆಯನ್ನು ಮಾಡಿದ್ದನ್ನು ನಾವು ಇಲ್ಲಿ ನೆನಪಿಸ್ಕೊಳ್ತಾ ಹೋಗ್ತೀವಿ. ಯಾವುದಪ್ಪ ಹಾಗಾದರೆ ಅಂತಂದರೆ ದೇ ಆರ್ ಪ್ಯಾಲಿಯೋಲಿಥಿಕ್ ಏಜ್, ಮೆಸೋಲಿಥಿಕ್ ಏಜ್ ಆ್ಯಂಡ್ ನಿಯೋಲಿಥಿಕ್ ಏಜ್. ಇಲ್ಲಿ ಪ್ರಾಚೀನ ಶಿಲಾಯುಗ, ಮಧ್ಯ ಶಿಲಾಯುಗ ಮತ್ತು ನವಶಿಲಾಯುಗ ಅನ್ನುವಂಥದ್ದಾಗಿ 3 ವಿಭಾಗಗಳಾಗಿ ಈ ಒಂದು ಶಿಲಾಯುಗಗಳನ್ನು ಇತಿಹಾಸಕಾರ ಇಲ್ಲಿ ವಿಭಜನೆಯನ್ನು ಮಾಡ್ತಾ ಹೋಗಿದ್ದಾನೆ. ಸೊ ಇಲ್ಲಿ ಯಾಕಪ್ಪ ಅಂತಂದರೆ ಇವೆಲ್ಲವೂ ಸಹ ಆಯುಧಗಳ ಬಳಕೆಯ ಆಧಾರದ ಮೇಲೆ ಈ ರೀತಿಯಾಗಿ ವಿಭಜನೆಯನ್ನು ಮಾಡಿಕೊಟ್ಟಿದ್ದಾನೆ. ಸಮ್ ಡೆವಲಪ್ಮೆಂಟ್ಸ್ ಹೆಲ್ಡ್ ಆರ್ ಚೇಂಜಸ್ ಹೆಲ್ಡ್ ಇನ್ ದೀಸ್ 3 ಏಜಸ್. ಈ 3 ಒಂದು ಯುಗಗಳಲ್ಲಿಯೂ ಸಹ ಏನೋ ಒಂದು ಅಭಿವೃದ್ಧಿ ಅಥವಾ ಬದಲಾವಣೆ ಎನ್ನುವಂಥದ್ದನ್ನು ನಾವು ಇಲ್ಲಿ ಗುರುತಿಸಬಹುದು. ಅದರ ಆಧಾರದ ಮೇಲೆ ಈ ರೀತಿಯಾಗಿ 3 ವಿಭಾಗಗಳನ್ನು ವಿಭಜನೆಯನ್ನು ಮಾಡಿದಂಥದ್ದು ಪ್ಯಾಲಿಯೋಲಿಥಿಕ್, ಮೆಸೋಲಿಥಿಕ್ ಆ್ಯಂಡ್ ನಿಯೋಲಿಥಿಕ್ ಏಜ್. ಇಲ್ಲಿ ಪ್ರಾಚೀನ, ಮಧ್ಯ ಮತ್ತು ನವಶಿಲಾಯುಗ ಅನ್ನುವಂಥದ್ದಾಗಿ 3 ವಿಭಾಗಗಳಾಗಿ ವಿಭಜನೆಯನ್ನು ಮಾಡಿದ್ದಾನೆ. ಆ್ಯಂಡ್ ವೆನ್ ಹ್ಯೂಮನ್ ಬೀಯಿಂಗ್ಸ್ ಸ್ಟಾರ್ಟೆಡ್ ಯೂಸಿಂಗ್ ಆಫ್ ಮೆಟಲ್ಸ್. ಸೊ ಯಾವಾಗ ಮಾನವನ್ನುವಂತನು ಕಲ್ಲನ್ನು ಬಿಟ್ಟು ಆ ಒಂದು ಲೋಹಗಳನ್ನು ಬಳಸಲಿಕ್ಕೆ ಪ್ರಾರಂಭವನ್ನು ಮಾಡಿದ್ನು, ಸೊ ಮೇಕಿಂಗ್ ಇನ್ ಟೂಲ್ಸ್ ಇಟ್ ವಾಸ್ ರಿಪ್ಲೇಸ್ಡ್ ಇಂಟು ಮೆಟಲ್ಸ್. ಈಗ ಕಲ್ಲಿನ ಆಯುಧಗಳ ಬದಲಾಗಿ ಈಗ ಆತ ಏನು ಮಾಡ್ದ, ಇಲ್ಲಿ ಈ ಒಂದು ಆ ಲೋಹಗಳನ್ನು ಬಳಸಿಕೊಳ್ಳಲಿಕ್ಕೆ ಪ್ರಾರಂಭವನ್ನು ಮಾಡಿದ್ದಂತೆ ಮಾನವ ಅನ್ನುವಂಥವನು. ಸೊ ಆವಾಗಲೂ ಸಹ ಏನಿದೆ, ಯೂಸಿಂಗ್ ಆಫ್ ಮೆಟಲ್ಸ್ ದೆರ್ ವಾಸ್ ಆಲ್ಸೋ ಹಿಸ್ಟೋರಿಯನ್ಸ್ ಡಿವೈಡ್ ಇಂಟು 3 ಏಜಸ್. ಇಲ್ಲಿಯೂ ಸಹ ಏನು ಮಾಡಿದ್ದಾನೆ ಇತಿಹಾಸಕಾರ ಲೋಹಗಳ ಬಳಕೆಯ ಆಧಾರದ ಮೇಲೆಯೂ ಸಹ ಏನು ಮಾಡಿದ್ದಾನೆ, ಇಲ್ಲಿ 3 ಯುಗಗಳಾಗಿ ವಿಭಜನೆಯನ್ನು ಮಾಡಿದ್ದಾನೆ. ಸೊ ಯಾವುದಪ್ಪ ಅಂತಂದರೆ ಲೋಹಗಳ ಬಳಕೆಯ ಆಧಾರದ ಮೇಲೆ ಕಾಪರ್, ಬ್ರೌನ್ಸ್ ಆ್ಯಂಡ್ ಐರನ್ ಏಜಸ್. ಸೊ ಇಲ್ಲಿ ಒಂದು ತಾಮ್ರದ ಯುಗ, ಕಂಚಿನ ಯುಗ ಮತ್ತು ಕಬ್ಬಿಣದ ಯುಗ ಅನ್ನುವಂಥದ್ದಾಗಿಯೂ ಸಹ ವಿಭಜನೆಯನ್ನು ಮಾಡಿದ್ದನ್ನು ನಾವು ನೋಡ್ತಾ ಹೋಗ್ತೇವೆ. ಅಂತೂ ಈ ರೀತಿಯಾಗಿ ಮಾನವ ಅನ್ನುವಂಥವನು ಏನಿದ್ದಾನೆ ಆ ಒಂದು ಉಪಕರಣಗಳ ತಯಾರಿಕೆಯನ್ನು ದಿನದಿಂದ ದಿನಕ್ಕೆ ವಿಭಿನ್ನವಾಗಿ ಆತ ಮಾಡ್ತಾ ಹೋಗಿದ್ದಾನೆ ಅನ್ನುವಂಥದ್ದನ್ನು ಇಲ್ಲಿ ವರ್ಣನೆಯನ್ನು ಮಾಡ್ತಾ ಹೋಗಿದ್ದಾನೆ ಇತಿಹಾಸಕಾರ. ಆ್ಯಂಡ್ ಹೋಮೋ ಹ್ಯಾಬಿಲಿಯಸ್ ಮ್ಯಾನ್. ಸೊ ಇಲ್ಲಿ ಒಂದು ನೆನಪಿಸ್ಕೊಳ್ಬೇಕಾದಂಥ ಒಂದು ಪ್ರಮುಖವಾದಂಥ ವಿಷಯ ಅಂತಂದರೆ ಹೋಮೋ ಹ್ಯಾಬಿಲಿಯಸ್ ಅನ್ನುವಂತಹ ಒಬ್ಬ ಆ ಮಾನವ ಪ್ರಜಾತಿ ಏನಿದ್ದಾನೆ, ಹಿ ವಾಸ್ ದ ಫಸ್ಟ್ ಹ್ಯೂಮನ್ ಸ್ಪೀಸೀಸ್ ದಟ್ ಮ್ಯಾನುಫ್ಯಾಕ್ಚರ್ ಆಫ್ ಸ್ಟೋನ್ ಟೂಲ್ಸ್. ನೋಡಿ ಇಲ್ಲಿ ನೆನಪಿಸ್ಕೊಳ್ತಾ ಹೋದರೆ, ನಾವು ಅಧ್ಯಯನವನ್ನು ಮಾಡ್ತಾ ಹೋದರೆ ಇಲ್ಲಿ ಹೋಮೋ ಹ್ಯಾಬಿಲಿಯಸ್ ಅನ್ನುವಂತಹ ಒಬ್ಬ ಮಾನವ ಪ್ರಜಾತಿ ಏನಿದೆ, ಸೊ ಆ ಮಾನವ ಪ್ರಜಾತಿ ಎನ್ನುವಂತಹದ್ದೇ ಈ ಒಂದು ಏನು ಕಲ್ಲಿನ ಆಯುಧಗಳನ್ನು ಈಗ ತಯಾರು ಮಾಡಲಿಕ್ಕೆ ಮೊದಲುಗೊಂಡಂತಹ ಪ್ರಾಣಿ ಅಥವಾ ಕಲ್ಲಿನ ಆಯುಧಗಳನ್ನು ರೂಪಿಸುವ ಒಂದು ಕ್ರಿಯೆಯನ್ನು ಅಥವಾ ಮಾಡುವ ಒಂದು ಕ್ರಿಯೆಯನ್ನು ಇಲ್ಲಿ ಪ್ರಾರಂಭಿಸಿದುದು ಹೋಮೋ ಹ್ಯಾಬಿಲಿಯಸ್ ಅನ್ನುವಂತಹ ಮಾನವ ಪ್ರಜಾತಿ. ಹೋಮೋ ಹ್ಯಾಬಿಲಿಯಸ್ ಹ್ಯೂಮನ್ ಸ್ಪೀಸೀಸ್ ವಾಸ್ ದ ಫಸ್ಟ್ ಹ್ಯೂಮನ್ ಸ್ಪೀಸೀಸ್ ದ್ಯಾಟ್ ಮ್ಯಾನುಫ್ಯಾಕ್ಚರ್ ಆಫ್ ಸ್ಟೋನ್ ಟೂಲ್ಸ್. ಸೊ ಆ ಒಂದು ಕಲ್ಲಿನ ಆಯುಧಗಳನ್ನು, ಶಿಲಾಯುಧಗಳನ್ನು ತಯಾರಿಸಿದಂಥ ಮೊದಲ ಮಾನವ ಪ್ರಜಾತಿ ಅಂತಂದರೆ ಅದು ಹೋಮೋ ಹ್ಯಾಬಿಲಿಯಸ್ ಪ್ರಜಾತಿ ಎನ್ನುವಂತಾಗಿ ನಾವು ತಿಳಿದುಕೊಳ್ತಾ ಹೋಗ್ತೇವೆ. ಸೊ ಬಿಫೋರ್ ದ್ಯಾಟ್ ಆಸ್ಟ್ರಲೋಪಿಥಿಕಸ್ ಆಲ್ಸೋ ಯೂಸ್ಡ್ ನ್ಯಾಚುರಲ್ ಸ್ಟೋನ್ಸ್ ಆ್ಯಸ್ ದ್ಯಾರ್ ಟೂಲ್ಸ್. ಸೊ ಇಲ್ಲಿ ಈ ಒಂದು ಪೂರ್ವದಲ್ಲಿ ಹೋಮೋ ಹ್ಯಾಬಿಲಿಸ್ಗಿಂತ ಪೂರ್ವದಲ್ಲಿಯೂ ಸಹ ಒಂದು ಪ್ರಜಾತಿ ಅನ್ನುವಂಥದ್ದು ಏನು ಮಾಡಿತ್ತು, ಈ ಕಲ್ಲನ್ನು ಆಯುಧವಾಗಿ ಬಳಸಿತ್ತು. ಆದರೆ ದೇ ಆರ್ ನಾಟ್ ಮೇಕ್ ದ್ಯಾಟ್ ಸ್ಟೋನ್ಸ್, ದೇ ಯೂಸ್ಡ್ ಆ್ಯಸ್ ಇಟ್ ಈಸ್ ರಫ್ ಸ್ಟೋನ್ಸ್ ದೇ ಯೂಸ್ಡ್. ಸೊ ಅಲ್ಲಿ ಏನಿದೆ ಒಂದು ಆಸ್ಟ್ರಲೋಪಿಥಿಕಸ್ ಅನ್ನುವಂಥ ಒಂದು ಮಾನವ ಪ್ರಜಾತಿ ಇತ್ತು. ಸೊ ಅದು ಏನು ಮಾಡಿತಪ್ಪ, ಅದು ಸಹ ಕಲ್ಲಿನ ಆಯುಧವನ್ನು ಬಳಸಿತ್ತು. ಆದರೆ ಹೇಗೆ ಅಂತಂದರೆ ಅಲ್ಲಿ ಅದು ಬೇರೆ ಬೇರೆ ಆಯುಧಗಳನ್ನು ತಯಾರು ಮಾಡಲಿಲ್ಲ, ಬದಲಾಗಿ ಬಿದ್ದುಕೊಂಡಿದ್ದಂತಹ ಏನು ಆ ಕಲ್ಲುಗಳಿದಾವೋ ಅವುಗಳನ್ನೇ ತನ್ನ ಆಯುಧವಾಗಿ ಬಳಸಿದಂಥದ್ದು. ಆದರೆ ಅದು ಯಾವುದೇ ರೀತಿಯಾದಂತಹ ಬೇರೆ ಬೇರೆ ಆಯುಧಗಳನ್ನು ಅಥವಾ ಅದಕ್ಕೆ ಶೇಪನ್ನು ನೀಡಿದಂತಹ ಪ್ರಜಾತಿ ಅಲ್ಲ. ಸೊ ಆ ರೀತಿಯಾಗಿ ಶೇಪನ್ನು ನೀಡಿ ತನ್ನದೇ ಆಯುಧವನ್ನು ತಯಾರಿಸಿಕೊಂಡಂತಹದ್ದು ಅದು ಹೋಮೋ ಹ್ಯಾಬಿಲಿಯಸ್ ಮಾನವ ಪ್ರಜಾತಿ ಅನ್ನುವಂಥದ್ದು ಮಾತ್ರ ಅನ್ನುವಂತಾಗಿ ನಾವು ನೆನಪಿಸ್ಕೊಳ್ತಾ ಹೋಗ್ತೇವೆ. ಆ್ಯಂಡ್ ಹೋಮೋ ಎರೆಕ್ಟಸ್ ಇಸ್ ಕಾಲ್ಡ್ ಆ್ಯಸ್ ಅಪ್ರೈಟ್ ಮ್ಯಾನ್. ಸೊ ಇಲ್ಲಿ ಈ ಒಂದು ಹೋಮೋ ಎರೆಕ್ಟಸ್ ಮಾನವ ಪ್ರಜಾತಿ ಏನಿದೆ ಅದನ್ನು ನಾವು ನೇರ ಅಂಗವಿನ್ಯಾಸದ
ಮಾನವ ಪ್ರಜಾತಿ ಅಂತೇಳಿ ಕರಿತಾ ಹೋಗ್ತೇವೆ. ನೇರ ಅಂಗವಿನ್ಯಾಸದ ಮಾನವ ಪ್ರಜಾತಿ ಅಂತೇಳಿ ಈ ಒಂದು ಹೋಮೋ ಎರೆಕ್ಟಸ್ ಮನುಷ್ಯ ಜಾತಿಯನ್ನು ಪ್ರಜಾತಿಯನ್ನು ನಾವಿಲ್ಲಿ ಕರಿತಾ ಹೋಗ್ತೇವೆ. ಏನೇ ಆಗಿರಲಿ, ಟೂಲ್ ಮೇಕಿಂಗ್ ಆಲ್ಸೋ ಎಫೆಕ್ಟೆಡ್ ಆನ್ ಹ್ಯೂಮನ್ ಎವ್ಯಾಲ್ಯೂಯೇಷನ್. ಮಾನವನ ವಿಕಸನದಲ್ಲಿ ಈ ಒಂದು ಆಯುಧಗಳ ಸಲಕರಣೆಗಳ ತಯಾರಿಕೆಯೂ ಸಹ ಪ್ರಭಾವವನ್ನು ಬೀರಿದೆ ಅನ್ನುವಂಥದ್ದನ್ನು ನಾವು ಅಧ್ಯಯನವನ್ನು ಮಾಡ್ತೇವೆ. ಆ್ಯಂಡ್ ನೆಕ್ಸ್ಟ್ 6th ಒನ್, ಲ್ಯಾಂಗ್ವೇಜ್, ಭಾಷೆ. ಸೊ ಭಾಷೆ ಹೇಗೆ ಇಲ್ಲಿ ಮಾನವನ ಒಂದು ವಿಕಸನಕ್ಕೆ ಸಹಾಯಕವಾಯಿತು ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗ್ತೇವೆ. ಇನ್ನು ಪ್ಲ್ಯಾಂಡ್ ಹಂಟಿಂಗ್ ನೋಡಿ, ಇಲ್ಲಿ ಮಾನವ ಅನ್ನುವಂಥವನು ಏನು ಮಾಡಬೇಕಪ್ಪ, ಆ ಒಂದು ದೊಡ್ಡ ಪ್ರಾಣಿಯನ್ನು ಹೊಡಿಬೇಕು. ಸೊ ಒಂದು ಇದೆ, ಕೆಲವೊಂದು ಹಂತದಲ್ಲಿ ಅಂಥ ಸಂದರ್ಭ ಅನ್ನುವಂಥದ್ದು ಬಂದೇ ಬರ್ತದೆ, ದ ಟೈಮ್ ಆಫ್ ಪ್ಲ್ಯಾಂಡ್ ಹಂಟಿಂಗ್. ಸೊ ಈ ವಾಸ್ ಗೋಯಿಂಗ್ ಟು ಹಂಟಿಂಗ್ ಬಿಗ್ ಆ್ಯನಿಮಲ್, ಒಂದು ದೊಡ್ಡದಾದಂತಹ ಒಂದು ಏನು ಮಾಡ್ತಾನೆ, ಒಂದು ಪ್ರಾಣಿಯನ್ನು ಹೊಡಿಲಿಕ್ಕೆ ಹೊರಟಿದ್ದಾನೆ ಅಂತಂದರೆ ಹಿ ನೀಡ್ ಕೋಆಪರೇಷನ್. ನಾಟ್ ಎ ಸಿಂಗಲ್ ಪರ್ಸನ್ ಕಾಂಟ್ ಬೀಟ್ ದ್ಯಾಟ್ ಆ್ಯನಿಮಲ್. ಸೊ ಆ ಒಂದು ದೊಡ್ಡ ಪ್ರಾಣಿಯನ್ನು ಒಬ್ಬ ಮನುಷ್ಯ ಹೋಗ್ಕೊಂಡು ಅದನ್ನು ಹೊಡಿಲಿಕ್ಕೆ ಸಾಧ್ಯವಿಲ್ಲ, ಅದನ್ನು ಮಣಿಸಲಿಕ್ಕೆ ಸಾಧ್ಯವಿಲ್ಲ. ಸೊ ಅವನಿಗೆ ಏನು ಬೇಕಪ್ಪ ಅಂತಂದರೆ ಈ ನೀಡ್ ಕೋಆಪರೇಷನ್, ಸಹಕಾರದ ಅವಶ್ಯಕತೆ ಎನ್ನುವಂಥದ್ದಿತ್ತು. ಸೊ ಸಹಕಾರದ ಅವಶ್ಯಕತೆ ಎನ್ನುವಂಥ ವಿಷಯ ಬಂದಾಗ ಇನ್ ಕೋಆಪರೇಷನ್, ಕಮ್ಯುನಿಕೇಷನ್ ನೀಡೆಡ್. ಸೊ ಇಲ್ಲಿ ಏನಪ್ಪ, ಎರಡು ವ್ಯಕ್ತಿಗಳ ನಡುವೆ ಸಂವಹನ ಅನ್ನುವಂಥದ್ದು ಬೇಕೇ ಬೇಕು, ಮಾತನಾಡಬೇಕು ಅನ್ನುವಂಥದ್ದು ಬೇಕೇ ಬೇಕು. ಅದರಿಂದ ಮಾತ್ರ ಈ ರೀತಿಯಾದಂತಹ ಕೋಆಪರೇಷನ್ ಅನ್ನುವಂಥದ್ದು ಸೊ ಪೂರ್ತಿಗೊಳ್ಳಲಿಕ್ಕೆ ಸಾಧ್ಯ. ಇನ್ ದ ಬಿಗಿನಿಂಗ್ ಈ ಯೂಸ್ಡ್ ಸಿಗ್ನಲ್ಸ್ ಆ್ಯಂಡ್ 2 or 3 words ಟು ಕಮ್ಯುನಿಕೇಷನ್. ಸೊ ಏನು ಮಾಡ್ದಪ್ಪ, ಆತ ತನ್ನವರೊಂದಿಗೆ ಮಾತನಾಡಲಿಕ್ಕೋಸ್ಕರವಾಗಿ ಆತ ಮೊದಲು ಏನು ಮಾಡ್ದ, ಯೂಸ್ಡ್ ಸಿಗ್ನಲ್ಸ್ ಇನ್ ಕಮ್ಯುನಿಕೇಷನ್ ವಿತ್ ಅದರ್ ಪೀಪಲ್. ಸೊ ಬೇರೆಯವರಿಗೆ ಮಾತನಾಡಲಿಕ್ಕೆ ಆತ ಏನು ಮಾಡ್ದ, ನಾನು ಹೀಗೆ ಮಾಡ್ತಾ ಇದ್ದೇನೆ ಅನ್ನುವಂಥದ್ದನ್ನು ಆತ ಸಿಗ್ನಲ್ಗಳ ಮುಖಾಂತರವಾಗಿ, ಸನ್ನೆಗಳ ಮುಖಾಂತರವಾಗಿ ಇಲ್ಲಿ ಈ ರೀತಿಯಾಗಿ ಕಮ್ಯುನಿಕೇಷನನ್ನು, ಸಂವಹನವನ್ನು, ಮತ್ತೊಬ್ಬರ ಜೊತೆಗೆ ಮಾತನ್ನು ಆಡಿದ. ಈ ರೀತಿಯಾದಂಥ ಮಾತು ಏನಪ್ಪ ಅಂದರೆ ಸಿಗ್ನಲ್ಗಳ ಮುಖಾಂತರವಾಗಿ ಇಲ್ಲಿ ಅವರ ನಡುವೆ ಸಂವಹನ ಅನ್ನುವಂಥದ್ದು ನಡೀತಾ ಇತ್ತು. ಆ್ಯಂಡ್ ಆಫ್ಟರ್ ದ್ಯಾಟ್ ದೇ ಯೂಸ್ 2 or 3 words. ಆನಂತರದಲ್ಲಿ ಅವರು 2 ಅಥವಾ 3 ಆ ಒಂದು ಶಬ್ದಗಳನ್ನು ಮಾತನಾಡಲಿಕ್ಕೆ ಬಳಸ್ಕೊಂಡಿದ್ರು ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗ್ತೇವೆ. ಸೊ ಸ್ಲೋಲಿ ಇಟ್ ವಾಸ್ ಇಂಪ್ರೂವ್ಡ್. ನಿಧಾನವಾಗಿ ಇದು ಇಲ್ಲಿ ಏನು ಅಭಿವೃದ್ಧಿಯನ್ನು ಕಾಣ್ತಾ ಹೋದಂತಹದ್ದು. ಸೊ ಇಟ್ ಇಂಪ್ರೂವ್ಡ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸೌಂಡ್ಸ್. ಸೊ ನಿಧಾನವಾಗಿ ಏನಾಯಿತು, ವಿಧವಾದಂತಹ ಆ ಶಬ್ದಗಳ ಬಳಕೆಗೆ ಇದು ಮೊದಲುಗೊಂಡಿದ್ದನ್ನು ನಾವು ನೋಡ್ತಾ ಹೋಗ್ತೇವೆ. ಆ್ಯಂಡ್ ಸ್ಟಾರ್ಟೆಡ್ ಮೇಕಿಂಗ್ ಆಫ್ ಪ್ಯಾಸೇಜಸ್ ಆಫ್ಟರ್ ಸಮ್ ಟೈಮ್. ಸೊ ಸ್ವಲ್ಪ ಒಂದು ಸಮಯದ ತರುವಾಯದಲ್ಲಿ ನಿಧಾನವಾಗಿ ಒಂದೊಂದೇ ಸಾಲುಗಳ ಉಚ್ಚಾರಣೆಯನ್ನು ಪ್ರಾರಂಭವನ್ನು ಮಾಡಿದ್ದ. ಆ್ಯಂಡ್ ಆಲ್ಸೋ sounds formed languages, passages and sounds formed languages after that. ಸೊ ನಿಧಾನವಾಗಿ ಆತ ಆ ಒಂದು ಉಚ್ಚಾರಣೆಯನ್ನು ಪ್ರಾರಂಭವನ್ನು ಮಾಡಿದಂಥದ್ದು, ಸಾಲುಗಳನ್ನು ಉಚ್ಚಾರಣೆಯನ್ನು ಪ್ರಾರಂಭವಾದಂಥದ್ದು, ಸಾಲುಗಳಲ್ಲಿ ಈತ ಸಾಲುಗಳನ್ನು ಕಟ್ಟಲಿಕ್ಕೆ, ಮಾತನಾಡಲಿಕ್ಕೆ ಪ್ರಾರಂಭವನ್ನು ಮಾಡಿದ್ದ. ಅದೇ ರೀತಿಯಾಗಿ ಶಬ್ದಗಳ ಬಳಕೆಯನ್ನು ಈತ ಹೆಚ್ಚಿಸಿಕೊಂಡಿದ್ದ ಅನ್ನುವಂಥದ್ದಾಗಿ ನಾವು ನೋಡ್ತಾ ಹೋಗ್ತೇವೆ. ಇವೆರಡೂ ಸಹ ಈಗ ಭಾಷೆಯ ಬೆಳವಣಿಗೆಗೆ ಅಥವಾ ಉಗಮಕ್ಕೆ ಕಾರಣವಾಯಿತು ಅನ್ನುವಂಥದ್ದಾಗಿ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ. ಆ್ಯಂಡ್ ಲ್ಯಾಂಗ್ವೇಜ್ ಗ್ರೋತ್ ಡಿಪೆಂಡ್ಸ್ ಆನ್ ಬ್ರೈನ್ ಸೈಜ್. ಸೊ ಇಲ್ಲಿ ನಾವು ನೆನಪಿಸ್ಕೊಳ್ಬೇಕಂಥದ್ದು ಮೇನ್ಲಿ ವಿ ಮಸ್ಟ್ ರಿಮೆಂಬರ್ ದ ಬ್ರೈನ್ ಸೈಜ್. ಇಟ್ ವಾಸ್ ಹೆಲ್ಪ್ ಟು ಗ್ರೋತ್ ಆಫ್ ಲ್ಯಾಂಗ್ವೇಜಸ್. ಇಲ್ಲಿ ಆ ಒಂದು ಭಾಷೆಯ ಅಭಿವೃದ್ಧಿ ಅನ್ನುವಂಥದ್ದು ಈ ಒಂದು ಮಿದುಳಿನ ಗಾತ್ರದ ಅಭಿವೃದ್ಧಿಯಿಂದಲೇ ಅಥವಾ ಮಿದುಳಿನ ಆ ಗಾತ್ರದ ಹೆಚ್ಚಾಗುವಿಕೆಯಿಂದಲೇ ಕಾರಣವಾದಂಥದ್ದು, ಸಾಧ್ಯವಾದಂಥದ್ದು ಅನ್ನುವಂಥದ್ದನ್ನು ನೆನಪಿಸ್ಕೊಳ್ತಾ ಹೋಗ್ತೇವೆ. ಇಟ್ ರಿಕ್ವೈರ್ಡ್ ಶಾರ್ಟ್ ಟೈಮ್ ಮೆಮೊರಿ. ಸೊ ಏನಕ್ಕಪ್ಪ ಅಂತಂದರೆ ಬ್ರೈನ್ ಸೈಜಿಗೂ ಇದಕ್ಕೂ ಏನು ಸಂಬಂಧ ಅಂತಂದರೆ ನಾವು ಕಂಪೇರ್ ಮಾಡ್ತಾ ಹೋದರೆ ಅಥವಾ ಇಲ್ಲಿ ಯೋಚನೆಯನ್ನು ಮಾಡ್ತಾ ಹೋದರೆ ಈ ಒಂದು ಏನು ಭಾಷೆ ಎನ್ನುವಂಥದ್ದು ಆ ಲ್ಯಾಂಗ್ವೇಜ್ ಇಟ್ ನೀಡ್ ಶಾರ್ಟ್ ಟೈಮ್ ಮೆಮೊರಿ. ಇಲ್ಲಿ ಒಂದು ಭಾಷೆ ಎನ್ನುವಂಥದ್ದು ಅಲ್ಲಿ ತಾತ್ಕಾಲಿಕ ಒಂದು ಅಲ್ಪಾವಧಿಯ ಸ್ಮೃತಿ ಅನ್ನುವಂಥದ್ದು ಅವಶ್ಯಕತೆ ಇತ್ತು. ಸೊ ಅದು ಬೇಕೇ ಬೇಕು. ಸೊ ಯಾವುದೋ ಒಂದು ಶಬ್ದಗಳನ್ನು ಏನು ಮಾಡಬೇಕು, ವಿ ಮಸ್ಟ್ ರಿಮೆಂಬರ್ ದ ವರ್ಡ್ಸ್. ಇಲ್ಲಿ ಆ ಶಬ್ದಗಳನ್ನು ನೆನಪಿಟ್ಕೊಳ್ಬೇಕು, ಅದನ್ನು ಬಳಸಬೇಕು. ಇದಕ್ಕೆಲ್ಲ ಈ ಮಿದುಳು ಅನ್ನುವಂಥದ್ದು ಏನಿದೆ, ಬ್ರೈನ್ ಇಟ್ ವಾಸ್
ಫಂಕ್ಷನಿಂಗ್ ದಿಸ್. ಸೊ ಈ ಒಂದು ಕಾರ್ಯವನ್ನು ನಿರ್ವಹಿಸುವಂಥದ್ದು ಬ್ರೈನ್ ಅನ್ನುವಂಥದ್ದು, ನಮ್ಮ ಮಿದುಳು ಅನ್ನುವಂಥದ್ದು. ಸೊ ಆ ಮಿದುಳಿನ ಗಾತ್ರ ಅನ್ನುವಂಥದ್ದು ಸಹ ಇಲ್ಲಿ ಸಹಾಯಕವಾದಂಥದ್ದು. ರಿಮೆಂಬರಿಂಗ್ ದ ವರ್ಡ್ಸ್ ಆ್ಯಂಡ್ ಯೂಸ್ ಮೆನಿ ಸ್ಟೆಪ್ಸ್ ಆ್ಯಂಡ್ ಕಾಂಬಿನೇಷನ್ ಆಫ್ ಲಾಜಿಕ್ ಆಲ್ಸೋ ನೀಡ್ ಬ್ರೈನ್ ಸೈಡ್. ಸೊ ಈ ಬ್ರೈನ್ ಅನ್ನುವಂಥದ್ದೇ ಇವೆಲ್ಲದಕ್ಕೂ ಸಹ ನೆನಪಿಸಿಕೊಳ್ಳಲಿಕ್ಕೆ, ಸಕಾಲದಲ್ಲಿ ಅದನ್ನು ಉಚ್ಚರಿಸಲಿಕ್ಕೆ, ತರ್ಕವನ್ನು ಮಾಡಲಿಕ್ಕೆ ಎಲ್ಲದಕ್ಕೂ ಸಹ ಇದು ಸಹಾಯಕವಾದಂತಹದ್ದು. ಏನೇ ಆಗಿರಲಿ, ವರ್ಡ್ಸ್, ಸಿಂಬಾಲ್ಸ್, ಥಾಟ್ಸ್. ಸೊ ಇಟ್ ಈಸ್ ರಿಮೆಂಬರ್ಡ್ ಆರ್ ಇಟ್ ಈಸ್ ಫಂಕ್ಷನ್ಡ್ ಬೈ ಬ್ರೈನ್. ಈ ಎಲ್ಲವೂ ಸಹ ಸಾಧ್ಯವಾದಂಥದ್ದು ಅದು ಆ ಮಿದುಳಿನಿಂದಾಗಿ. ನೆನಪಿಸ್ಕೊಳ್ಳುವಿಕೆ, ಶಬ್ದದ ಉಚ್ಚಾರಣೆ, ಸೊ ಆ ಒಂದು ಸಂಜ್ಞೆಗಳ ಉಚ್ಚಾರಣೆ ಅಥವಾ ನೆನಪಿಸ್ಕೊಳ್ಳುವಿಕೆ, ಆಲೋಚನೆ ಎಲ್ಲವೂ ಸಹ ಇದೆ, ಇದು ಬ್ರೈನ್ ಸೈಜಿಂದ ಸ್ಟಾರ್ಟ್ ಆದಂಥದ್ದು. ಆ್ಯಂಡ್ ಇಟ್ ಈಸ್ ಡೆವಲಪ್ಡ್ ಲ್ಯಾಂಗ್ವೇಜ್. ಇದು ಏನಾಯ್ತಪ್ಪ ಅಂತಂದರೆ ಭಾಷೆಯ ಅಭಿವೃದ್ಧಿಗೆ ಪ್ರಾರಂಭವಾದಂಥದ್ದನ್ನು ನಾವು ನೋಡ್ತಾ ಹೋಗ್ತೇವೆ. ಆ್ಯಂಡ್ ಚಿಂಪಾಂಜೀಸ್ ಆ್ಯಂಡ್ ಬೋನೋಬೋಸ್, ಆಲ್ರೆಡಿ ವಿ ನೋ ದಟ್ ದೇ ಆರ್ ದ ಕ್ಲೋಸೆಸ್ಟ್ ರಿಲೇಟಿವ್ಸ್ ಆಫ್ ಹ್ಯೂಮನ್ ಬೀಯಿಂಗ್ಸ್. ಮಾನವರಿಗೆ ಅತ್ಯಂತ ಹತ್ತಿರವಾದಂಥ ಸಂಬಂಧಿಗಳು ಅಂತೇಳಿ ಕರೆಸ್ಕೊಳ್ತಾವೆ ಚಿಂಪಾಂಜಿ ಮತ್ತು ಬೋನೋಬೋ ಅನ್ನುವಂತಹ ಒಂದು ಪ್ರಾಣಿ ಪ್ರಜಾತಿ ಅನ್ನುವಂತಹದ್ದು. ಬಿಕಾಸ್ ದಿ ಆಲ್ಸೋ ಒರಿಜಿನ್ ಆರ್ ಇವಾಲ್ವ್ಡ್ ಫ್ರಾಮ್ ಸ್ಪೀಸೀಸ್. ಅದೇ ಅವೆಲ್ಲವೂ ಸಹ ಈ ಹೋಮೋ ಆಗಿರ್ಬೋದು, ಚಿಂಪಾಂಜಿಯ ಜಾತಿಗೆ ಸೇರಿದಂತಹ ಬೋನೋಬೋ ಚಿಂಪಾಂಜಿಗಳು ಎಲ್ಲವೂ ಸಹ ಅವೆಲ್ಲವೂ ಸಹ ಒಂದೇ ಮೂಲದಿಂದ ಬಂದಂಥವು. ಆ ಕಾರಣಕ್ಕೋಸ್ಕರವಾಗಿ ಆ ಎರಡೂ ಸಹ ಮಾನವ ಪ್ರಜಾತಿ ಮತ್ತು ಚಿಂಪಾಂಜಿ ಬೋನೋಬೋಗಳು ಹತ್ತಿರದ ಸಂಬಂಧಿಗಳು ಅಥವಾ ದಾಯಾದಿಗಳು ಅಂತೇಳಿ ಕರೀತಾ ಹೋಗ್ತೇವೆ. ಬಟ್ ಚಿಂಪಾಂಜೀಸ್ ಆ್ಯಂಡ್ ಬೋನೋಬೋಸ್ ದೇ ಕಾಂಟ್ ರಿಮೆಂಬರ್ ದ ಪಾಸ್ಟ್ 2-3 ಸ್ಟೆಪ್ಸ್ ಆಫ್ ಲಾಜಿಕ್. ಸೊ ಇಲ್ಲಿ ನಾವು ನೆನಪಿಟ್ಕೊಳ್ತಾ ಹೋದರೆ ಅವುಗಳಿಗೆ ನೆನಪಿಸಿಕೊಳ್ಳುವಂತಹ, ತರ್ಕ ಮಾಡುವಂತಹ ಅಥವಾ 2-3 ಆ ಒಂದು ಸ್ಟೆಪ್ಗಳನ್ನು ಅವು ನೆನಪಿಸಿಕೊಳ್ಳುವಂತಹ, ತರ್ಕ ಮಾಡುವ, ಸಂಜ್ಞೆ ಮಾಡುವ ಯಾವುದೇ ಒಂದು ಆ ನೆನಪಿನ ಶಕ್ತಿಯನ್ನು, ಸಾಮರ್ಥ್ಯವನ್ನು ಹೊಂದಿಲ್ಲ. ಸೊ ದೇ ಆರ್ ನಾಟ್ ಕೆಪೇಬಲ್. ಸೊ ಅವೆಲ್ಲ ಏನಿದ್ದಾವೆ ಅವು ಯೋಚನಾ ಸಾಮರ್ಥ್ಯ, ನೆನಪಿಸಿಕೊಳ್ಳುವಂಥ ಸಾಮರ್ಥ್ಯ ಅನ್ನುವಂಥದ್ದು ಅವಕ್ಕೆ ಇಲ್ಲ ಅನ್ನುವಂಥದ್ದನ್ನು ನಾವು ಇಲ್ಲಿ ಅಧ್ಯಯನವನ್ನು ಮಾಡ್ತಾ ಹೋಗ್ತೇವೆ. ಯೂಸ್ ಆಫ್ ಲ್ಯಾಂಗ್ವೇಜ್ ಇನ್ ಟರ್ಮ್ ಸ್ಟಿಮ್ಯುಲೇಟೆಡ್ ದ ಬ್ರೈನ್ ಟು ಗ್ರೋ. ಇಲ್ಲಿ ಈ ಭಾಷೆಯ ಬಳಕೆ ಅನ್ನುವಂತಹದ್ದೇನಿದೆ, ಸೊ ಇಂಡೈರೆಕ್ಟ್ಲಿ ಇಟ್ ಹೆಲ್ಪ್ ಟು ಗ್ರೋತ್ ಆಫ್ ಬ್ರೈನ್ ಸೈಜ್. ನೋಡಿ, ಒಂದಕ್ಕೊಂದಕ್ಕೆ ಸಂಬಂಧವನ್ನು ನಾವು ನೋಡ್ತಾ ಹೋಗ್ತೇವೆ. ಬ್ರೈನ್ ಸೈಜ್ ಅನ್ನುವಂಥದ್ದು ಏನಿದೆ, ಆ ಒಂದು ಮಿದುಳಿನ ಗಾತ್ರ ಅನ್ನುವಂಥದ್ದು, ಇಟ್ ಹೆಲ್ಪ್ ಟು ಗ್ರೋತ್ ಆಫ್ ಆರ್ ಡೆವಲಪ್ಮೆಂಟ್ ಆಫ್ ಲ್ಯಾಂಗ್ವೇಜಸ್. ಆ್ಯಂಡ್ ಲ್ಯಾಂಗ್ವೇಜಸ್ ಆಲ್ಸೋ ಇಂಡೈರೆಕ್ಟ್ಲಿ ಇಟ್ ಹೆಲ್ಪ್ ಟು ಗ್ರೋತ್ ಆಫ್ ಬ್ರೈನ್ ಸೈಜ್. ಇಲ್ಲಿ ಮಿದುಳಿನ ಗಾತ್ರವನ್ನು ಹೆಚ್ಚಿಸಿದಂಥದ್ದು ಭಾಷೆ ಅನ್ನುವಂಥದ್ದಾಗಿ ನಾವು ನೋಡ್ತಾ ಹೋಗ್ತೇವೆ. ಹಾಗೆ ಮಿದುಳು ಅನ್ನುವಂಥದ್ದು ಭಾಷೆಯ ಅಭಿವೃದ್ಧಿಗೆ ಕಾರಣವಾದಂಥದ್ದನ್ನು ನಾವಿಲ್ಲಿ ಅಧ್ಯಯನವನ್ನು ಮಾಡ್ತಾ ಹೋಗ್ತೇವೆ. ಅಂತೂ ಈ ಒಂದು ಅಂಶ ಅನ್ನುವಂಥದ್ದಿಂದೆ ಲ್ಯಾಂಗ್ವೇಜ್ ಆಲ್ಸೋ ಹೆಲ್ಪ್ ಟು ಗ್ರೋತ್ ಇನ್ ಎವ್ಯಾಲ್ಯುವೇಷನ್ ಆಫ್ ಮ್ಯಾನ್. ಮಾನವನ ವಿಕಸನ ಅಥವಾ ಅಭಿವೃದ್ಧಿಯಲ್ಲಿ ಈ ಒಂದು ಭಾಷೆ ಅನ್ನುವಂಥದ್ದು ಸಹ ಸಹಾಯಕವಾದಂಥದ್ದನ್ನು ನಾವು ನೋಡ್ತಾ ಹೋಗ್ತೇವೆ. ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ 7th ಒನ್, ಡೊಮೆಸ್ಟಿಕೇಶನ್ ಆಫ್ ಆ್ಯನಿಮಲ್ಸ್ ಆ್ಯಂಡ್ ಕಮೆನ್ಸ್ಮೆಂಟ್ ಆಫ್ ಅಗ್ರಿಕಲ್ಚರ್. ಇಲ್ಲಿ 7ನೇ ಅಂಶದಲ್ಲಿ ಪಶುಪಾಲನೆ ಮತ್ತು ಕೃಷಿಯ ಆರಂಭ. ಇಲ್ಲಿ ಮಾನವ ಅನ್ನುವಂಥವನು ಏನೋ ಬದಲಾವಣೆಯನ್ನು ಅನುಭವಿಸ್ತಾ ಇದ್ದಾನೆ ಅನ್ನುವಂಥದ್ದನ್ನು ಈ ಪಾಯಿಂಟಲ್ಲಿ ಅಧ್ಯಯನವನ್ನು ಮಾಡ್ತಾ ಹೋಗ್ತೇವೆ. ಡೊಮೆಸ್ಟಿಕೇಶನ್ ಆಫ್ ಆ್ಯನಿಮಲ್ಸ್ ಫಾಲೋಡ್ ಬೈ ಕಮೆನ್ಸ್ಮೆಂಟ್ ಆಫ್ ಅಗ್ರಿಕಲ್ಚರ್. ಸೊ in the beginning human beings he was cattle rearer. ಸೊ ಇಲ್ಲಿ ಪ್ರಾರಂಭಿಕ ಹಂತದಲ್ಲಿ ಮಾನವ ಏನು ಮಾಡ್ದ, ನೇರವಾಗಿ ಕೃಷಿಗೆ ಇಳಿದಿರಲಿಲ್ಲ. ಆತ ಏನು ಮಾಡಿದ್ದ ಅಂತಂದರೆ, ಆತ ಕೆಲವೊಂದು ಪಶುಪಾಲನೆಯನ್ನು ಸಹ ಮಾಡಿದ್ದನ್ನು ನಾವು ನೋಡ್ತಾ ಹೋಗ್ತೇವೆ. ಆ್ಯಂಡ್ ಡೊಮೆಸ್ಟಿಕೇಶನ್ ಆಫ್ ಆ್ಯನಿಮಲ್ಸ್ ಆಲ್ಸೋ ಫಾಲೋಡ್ ಬೈ ಕಮೆನ್ಸ್ಮೆಂಟ್ ಆಫ್ ಅಗ್ರಿಕಲ್ಚರ್. ಸೊ ಇಲ್ಲಿ ನಿಧಾನವಾಗಿ ಆತ ಏನು ಮಾಡಿದ್ದ, ಇಲ್ಲಿ ಏನು ಹೊಲಗಳನ್ನು ಉತ್ತು ಬಿತ್ತುವುದನ್ನು, ಅಂದರೆ ಕೃಷಿ ಚಟುವಟಿಕೆಯನ್ನು ಪ್ರಾರಂಭ ಮಾಡಿದ್ದ. ಸೊ ಅದೇ ರೀತಿಯಾಗಿ ಆ ಒಂದು ಕ್ಯಾಟಲ್ ರಾರಿಂಗ್ ಅನ್ನುವಂಥದ್ದು ಏನಿದೆ, ಇಟ್ ಈಸ್ ಫಾಲೋಡ್ ದ್ಯಾಟ್ ಅಗ್ರಿಕಲ್ಚರ್. ಇಲ್ಲಿ ನಿಧಾನವಾಗಿ ಅವನ ಆ ಒಂದು ಕೃಷಿ ವೃತ್ತಿಯನ್ನು ಹಿಂಬಾಲಿಸಿದಂಥದ್ದು ಅಂತಂದರೆ ಅದು ಈ ಪ್ರಾಣಿಗಳ ಸಾಕಾಣಿಕೆ ಅನ್ನುವಂಥದ್ದಾಗಿ ನಾವು ಇಲ್ಲಿ ಅಧ್ಯಯನವನ್ನು ಮಾಡ್ತಾ ಹೋಗ್ತೇವೆ. ಅದೆರಡೂ ಸಹ ಒಂದರ ಹಿಂದೆ ಒಂದು. ಸೊ ಇದು ಅಭಿವೃದ್ಧಿಯನ್ನು ಹೊಂದಾದಂಥದ್ದು ಡೊಮೆಸ್ಟಿಕೇಶನ್ ಆಫ್ ಆ್ಯನಿಮಲ್ಸ್ ಆ್ಯಂಡ್ ಕಮೆನ್ಸ್ಮೆಂಟ್ ಆಫ್
ಅಗ್ರಿಕಲ್ಚರ್. ಸೊ ಇವೆರಡೂ ಸಹ ಸೈಡ್ ಬೈ ಸೈಡ್ ದೇ ಆರ್ ಡೆವಲಪ್ಡ್. ಇವೆರಡೂ ಸಹ ಒಂದರ ಬೆನ್ನಿಗೆ ಒಂದು ಏನಾಗಿತ್ತು, ಇವು ಅಭಿವೃದ್ಧಿಯನ್ನು ಹೊಂದಿದ್ದನ್ನು ನಾವು ನೋಡ್ತಾ ಹೋಗ್ತೇವೆ. ಸೊ ಹ್ಯೂಮನ್ ಬೀಯಿಂಗ್ಸ್ ಆರ್ ಫುಡ್ ಗ್ಯಾದರರ್ಸ್ ಇನ್ ದ ಬಿಗಿನಿಂಗ್. ನಮಗೆ ಗೊತ್ತಿದೆ, ಪ್ರಾರಂಭಿಕ ಹಂತದಲ್ಲಿಯೇ ಮಾನವ ಅನ್ನುವಂಥವನು ಆಗ ಆಹಾರದ ಸಂಗ್ರಾಹಕನಾಗಿದ್ದ. ಆ್ಯಂಡ್ ಆಫ್ಟರ್ವರ್ಡ್ಸ್ ಹಿ ವಾಸ್ ಬಿಕಮ್ ಹಂಟರ್. ಈತ ಆನಂತರದಲ್ಲಿ ಏನಾಗಿದ್ದ, ಬೇಟೆಗಾರನಾಗಿ ಮಾರ್ಪಟ್ಟಿದ್ದ ಅನ್ನುವಂಥದ್ದಾಗಿ ನಾವು ಅಧ್ಯಯನವನ್ನು ಮಾಡ್ತಾ ಹೋಗ್ತೇವೆ. ಆ್ಯಂಡ್ ನೌ ಹಿ ವಾಸ್ ಬಿಕಮ್ ಎ ಫುಡ್ ಗ್ರೋವರ್. ಸೊ ಇಲ್ಲಿ ಏನು ಕಲೆಕ್ಟ್ ಮಾಡ್ಕೊಂಡು ಬರ್ತಾ ಇದ್ದ, ನ್ಯಾಚುರಲ್ ಆಗಿ ಬೆಳೆದಂತಹ ಒಂದು ಆಹಾರ ಪದಾರ್ಥಗಳನ್ನು, ಸ್ಟೋನ್ಸ್, ನಟ್ಸ್ ಆ್ಯಂಡ್ ಫ್ರೂಟ್ಸ್, ವೆಜಿಟೇಬಲ್ಸ್, ಹಿ ವಾಸ್ ಕಲೆಕ್ಟೆಡ್ ಇನ್ ಫಾರೆಸ್ಟ್. ಈತ ಭೂಮಿಯಲ್ಲಿ ಬೆಳೆದಂತಹದ್ದು, ನ್ಯಾಚುರಲ್ ಆಗಿ ಬೆಳೆದಂಥದ್ದು, ಕಾಡಿನಲ್ಲಿ ಬೆಳೆದಂಥದ್ದು, ಇಂಥದ್ದನ್ನೆಲ್ಲ ಏನು ಮಾಡ್ತಿದ್ದ, ಈತ ಕಲೆಕ್ಟ್ ಮಾಡ್ತಾ ಇದ್ದ, ಸಂಗ್ರಹಣೆಯನ್ನು ಮಾಡ್ತಾ ಇದ್ದ. ಆದರೆ ಈಗ ಹಾಗಲ್ಲ. ನಾವು ಹಿ ವಾಸ್ ಬಿಕಮ್ ಫುಡ್ ಗ್ರೋವರ್. ಈತ ಏನಾಗಿದ್ದ, ಈ ಆಹಾರದ ಬೆಳೆಯನ್ನು ಬೆಳೆಯುವಂಥ ಬೆಳೆಗಾರನಾಗಿದ್ದ. ಆ್ಯಂಡ್ ಫುಡ್ ಪ್ರೊಡ್ಯೂಸರ್. ಸೊ ಈತ ಆಹಾರದ ಉತ್ಪಾದಕನಾಗಿ ಈತ ಮಾರ್ಪಟ್ಟಿದ್ದ, ಆಹಾರವನ್ನು ಒದಗಿಸುವಂತಹ ವ್ಯಕ್ತಿಯಾಗಿ ಈತ ಮಾರ್ಪಟ್ಟಿದ್ದ. ಸೊ ಇದಕ್ಕೆಲ್ಲ ಕಾರಣ ಅಂತಂದರೆ ಅಗ್ರಿಕಲ್ಚರ್ ಅನ್ನುವಂತಾಗಿ ನಾವು ನೋಡ್ತಾ ಹೋಗ್ತೇವೆ. ಆ್ಯಂಡ್ ಹಿ ವಾಸ್ ಸ್ಟಾರ್ಟೆಡ್ ಗ್ರೋಯಿಂಗ್ ದ ಫುಡ್ ಗ್ರೇನ್ಸ್. ಈತ ಏನು ಮಾಡಿದ್ದ, ಏನು ಬೆಳೆಗಳನ್ನು, ಧಾನ್ಯಗಳನ್ನು ಬೆಳೆಯುವಂತಹ ಪ್ರಕ್ರಿಯೆಯಲ್ಲಿ ಈತ ತನ್ನನ್ನು ತಾನು ಬಳಸಿಕೊಂಡಿದ್ದ ಅನ್ನುವಂತಾಗಿ, ಅಥವಾ ತನ್ನನ್ನು ತಾನು ಅಭಿವೃದ್ಧಿಗೊಳಿಸಿಕೊಂಡಿದ್ದ ಅನ್ನುವಂತಾಗಿ ನಾವು ಇಲ್ಲಿ ನೋಡ್ತಾ ಹೋಗ್ತೇವೆ. ಆ್ಯಂಡ್ ಇವೆಲ್ಲವೂ ಸಹ ಇದ್ದಾವೆ. ಇದಕ್ಕೆ ಕಾರಣ ಅಂತಂದರೆ ದ ಮೇನ್ಲಿ ಥಿಂಗ್ ಈಸ್ ಕ್ಲೈಮೇಟ್ ಚೇಂಜ್. ಸೊ ಇಟ್ ಈಸ್ ಎಫೆಕ್ಟೆಡ್ ಆನ್ ಮ್ಯಾನ್ ಆ್ಯಂಡ್ ಹಿ ವಾಸ್ ಇನ್ವಾಲ್ವ್ಡ್ ಇನ್ ಗ್ರೋಯಿಂಗ್ ಆಫ್ ಫುಡ್ ಗ್ರೇನ್ಸ್. ಸೊ ಇಲ್ಲಿ ಏನು ಮಾಡ್ದಪ್ಪ ಅಂತಂದರೆ, ಇದಕ್ಕೆಲ್ಲ ಕಾರಣ ಇಲ್ಲಿನ ವಾಯುಗುಣ ಅನ್ನುವಂಥದ್ದು ಅಥವಾ ಹವಾಮಾನದ ಬದಲಾವಣೆ ಅನ್ನುವಂಥದ್ದು ಸಹ ಇಲ್ಲಿ ಕಾರಣವಾಗಿತ್ತು. ತನ್ನನ್ನು ತಾನು ರಕ್ಷಿಸಿಕೊಳ್ಬೇಕಾದಂಥದ್ದು, ಆಹಾರ ಪೂರೈಕೆ ಮಾಡಿಕೊಳ್ಬೇಕಾದಂಥದ್ದು ಅನಿವಾರ್ಯವಿತ್ತು. ಸೊ ಆ ಕಾರಣಕ್ಕಾಗಿ ಈತ ಒಬ್ಬ ಗ್ರೋವರ್ ಆದಂಥದ್ದು, ಒಬ್ಬ ಬೆಳೆಗಾರನಾಗಿದ್ದಂಥದ್ದನ್ನು ನಾವು ನೋಡ್ತಾ ಹೋಗ್ತೇವೆ. ಸೊ ವೆನ್ ಐ ಸೆಡ್ ಟೈಮ್ ಹಿ ವಾಸ್ ಸಫರ್ಡ್ ಫ್ರಮ್ ಫುಡ್ ಶಾರ್ಟೇಜ್. ಸೊ ಈತ ಶೀತಲ ಯುಗದ ಕಾರಣದಿಂದಾಗಿ ಆತ ಆಹಾರವಿಲ್ಲದೆ ಹೋದಂತಹ ಪರಿಸ್ಥಿತಿಯಲ್ಲಿ ಇದ್ದಂತಹ ಒಂದು ಸಮಯದಲ್ಲಿ, ಸೊ ಈ ರೀತಿಯಾದಂಥದ್ದೆಲ್ಲ ಈತ ಏನು ಮಾಡಿದ, ರೂಢಿಸಿಕೊಂಡಿದ್ದನ್ನು ನಾವು ನೋಡ್ತಾ ಹೋಗ್ತೇವೆ. ಸೊ ಹಿ ವಾಸ್ ಅಡಾಪ್ಟೆಡ್ ದಿಸ್ ಲೈಕ್ ಥಿಂಗ್ಸ್. ಈ ರೀತಿಯಾದಂಥದ್ದನ್ನು ಅಂದರೆ ಈ ಬೆಳೆಯನ್ನು ಬೆಳೆಯುವಂಥದ್ದಾಗಿರ್ಬೋದು, ಕ್ಯಾಟಲ್ ರ್ಯಾರಿಂಗ್ ಆಗಿರ್ಬೋದು, ಪ್ರಾಣಿಗಳ ಸಾಕಣೆ ಆಗಿರ್ಬೋದು, ಇವನ್ನೆಲ್ಲ ಈತ ಪ್ರಾರಂಭವನ್ನು ಮಾಡಿದ್ದನ್ನು ನಾವು ನೋಡ್ತಾ ಹೋಗ್ತೇವೆ. ಇದಕ್ಕೆಲ್ಲ ಕಾರಣ ಕ್ಲೈಮೇಟ್ ಚೇಂಜ್ ಅನ್ನುವಂಥದ್ದನ್ನು ಇಲ್ಲಿ ನೆನಪಿಸ್ಕೊಳ್ತಾ ಹೋಗ್ತೇವೆ. ಆ್ಯಂಡ್ ಡೊಮೆಸ್ಟಿಕೇಶನ್ ಆಫ್ ಆ್ಯನಿಮಲ್ಸ್. ಇಲ್ಲಿ ಆಹಾರ ಒಂದು ಉತ್ಪಾದನೆ ಜೊತೆಗೆ ಆತ ಏನು ಮಾಡ್ತಾ ಇದ್ದ, ಈ ಪ್ರಾಣಿಗಳ ಸಾಕಣೆಯನ್ನು ಮಾಡ್ತಾ ಇದ್ದ. ಸೊ ಇಟ್ ಪ್ರೊಡ್ಯೂಸ್ಡ್ ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸ್ ಆ್ಯಂಡ್ ಆಲ್ಸೋ ಮೀಟ್ ಟು ಹ್ಯೂಮನ್ ಬೀಯಿಂಗ್ಸ್. ಈ ಒಂದು ಪ್ರಾಣಿಗಳ ಸಾಕಣೆ ಅನ್ನುವಂಥದ್ದೇನಿದೆ, ಇದು ಮಾನವನಿಗೆ ಹಾಲು, ಹಾಲಿನ ಉತ್ಪನ್ನಗಳು, ಅದರ ಜೊತೆಗೆ ಆತನಿಗೆ ಬೇಕಾದಂತಹ ಮಾಂಸದ ಪೂರೈಕೆಯನ್ನು ಸಹ ಮಾಡಲಿಕ್ಕೆ ಕಾರಣವಾಗಿತ್ತು. ಆ್ಯಂಡ್ ಹಿಯರ್ historian says that dog is first domesticated animal by human being. ಮಾನವ ಅನ್ನುವಂಥವನು, ಇತಿಹಾಸಕಾರ ವರ್ಣನೆಯನ್ನು ಮಾಡ್ತಾ ಹೋಗ್ತಾರೆ, ಮಾನವ ಅನ್ನುವಂಥವನು ಸಾಕಿದ ಮೊದಲ ಪ್ರಾಣಿ ಯಾವುದಪ್ಪ ಅಂತಂದರೆ, ಸೊ ಜನರಲಿ ಬಿಲೀವ್ಡ್ ದ್ಯಾಟ್, ಸೊ ಸಾಮಾನ್ಯವಾಗಿ ಒಂದು ನಂಬಿಕೆ ಅಂತಂದರೆ ಇದು ಈ ನಾಯಿ ಅನ್ನುವಂಥದ್ದಾಗಿ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ. ನಾಯಿಯನ್ನು ಏನು ಮಾಡಿದಂತೆ ಈತ ಮೊದಲು ತನ್ನ ಒಂದು ಸಾಕಣೆಯ ಪ್ರಾಣಿಯನ್ನಾಗಿ ನಾಯಿಯನ್ನು ಸಾಕಿದ್ದ ಅನ್ನುವಂತಾಗಿ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ. ಆ್ಯಂಡ್ ದ ಡಾಗ್ಸ್ ಆಲ್ಸೋ ದೇ ರೌಂಡೆಡ್ ದ ಹಂಟರ್ಸ್ ಕ್ಯಾಂಪ್. ಸೊ ಇಲ್ಲಿ ಏನು ಮಾಡಿದಪ್ಪ, ಇವತ್ತು ನಾಯಿಗಳು ಅನ್ನುವಂಥದ್ದು ಸಹ ಹಾಗೆ ಅವು ಏನು ಮಾಡಿದಪ್ಪ ಅಂತಂದರೆ, ಏನು ಬೇಟೆಗಾರನ ಒಂದು ಕ್ಯಾಂಪ್ಗಳು ಏನಿರ್ತಾವೆ, ಅವನು ಉಳಿದುಕೊಂಡಂತಹ ಬಿಡಾರುಗಳು ಏನಿರ್ತಾವೆ, ಅಲ್ಲೆಲ್ಲ ದೇ ಆರ್ ಸ್ಟಾರ್ಟೆಡ್ ರೂಮಿಂಗ್. ಸೊ ಅವೆಲ್ಲ ಸುತ್ತಾಕಲಿಕ್ಕೆ ಪ್ರಾರಂಭವನ್ನು ಮಾಡಿದ್ವು ಅಲ್ಲಿ ಆವಾಗ. ಸೊ ದೇ ಆರ್ ವಿಸಿಟಿಂಗ್
ದ್ಯಾಟ್ ಹಂಟರ್ಸ್ ಕ್ಯಾಂಪ್ ಅಗೇನ್ ಆ್ಯಂಡ್ ಅಗೇನ್. ಸೊ ಆ ನಾಯಿಗಳು ಏನು ಮಾಡಿದವಪ್ಪ ಅಂತಂದರೆ ಅವು ಆಗಾಗ ಆ ಒಂದು ಯಾರು ಬೇಟೆಗಾರರು ಉಳ್ಕೊಂಡಿರ್ತಾರೋ ಆ ವಸತಿ ಗೃಹದಲ್ಲೆಲ್ಲ ಸುತ್ತೆಲ್ಲ ತಿರುಗಲಿಕ್ಕೆ ಅಥವಾ ಅಲ್ಲಲ್ಲಿ ವಿಸಿಟ್ ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡಿದ್ದು. ಸೊ ಯಾಕಪ್ಪ ವೈ ದೇ ಕೇಮ್ ಟು ದ್ಯಾರ್, ಸೊ ಅಲ್ಲಿ ಯಾಕಪ್ಪ ಬಂದಿದ್ವು ಅಂತೇಳಿ ನಾವು ಅಧ್ಯಯನಕ್ಕೆ ಮಾಡಿದ್ರೆ ಬಿಕಾಸ್ ಆಫ್ ಬೋನ್ಸ್ ಆ್ಯಂಡ್ ಸ್ಕ್ರಾಪ್ಸ್ ಆಫ್ ಮೀಟ್. ಸೊ ಇಲ್ಲಿ ಆ ಪ್ರಾಣಿಗಳಿಗೆ ಅಂದರೆ ಆ ನಾಯಿಗಳಿಗೆ ಆಹಾರ ಅಂತಂದರೆ ಇಲ್ಲಿ ಈ ಮನುಷ್ಯರು ತಿಂದು ಉಳಿಸಿದಂತಹ ಆ ಒಂದು ಬೇಟೆಗಾರರು ತಿಂದು ಉಳಿಸಿದಂತಹ ಮಾಂಸಗಳು ಅನ್ನುವಂಥದ್ದು ಸಿಗ್ತಾಯಿತ್ತು. ಅದರ ಜೊತೆಗೆ ಅವುಗಳಿಗೆ ಬೇಕಾದಂಥ ಆ ಎಲುಬು ಅನ್ನುವಂಥದ್ದು ಸಿಗ್ತಾಯಿತ್ತು. ಸೊ ದೇ ವಿಸಿಟೆಡ್ ಹಂಟರ್ ಕ್ಯಾಂಪ್ ಅಗೇನ್ ಆ್ಯಂಡ್ ಅಗೇನ್. ಆ ಹಂಟರ್ಸ್ ಕ್ಯಾಂಪ್ ಏನಿದೆ ಆ ಬೇಟೆಗಾರರ ಒಂದು ಗುಡಿಸಲುಗಳಿಗೆ ಆವಾಗ ಆ ಒಂದು ನಾಯಿ ಎನ್ನುವಂಥ ಪ್ರಾಣಿ ಏನಿದೆ ಭೇಟಿಯನ್ನು ನೀಡ್ತಾ ಹೋಗಿದ್ದು. ಸೊ ಅದಕ್ಕೋಸ್ಕರವಾಗಿ ಸೊ ಬಾಂಡ್ ಡೆವಲಪ್ಡ್ ಬಿಟ್ವೀನ್ ಮ್ಯಾನ್ ಆ್ಯಂಡ್ ಡಾಗ್. ಈಗ ಮನುಷ್ಯ ಮತ್ತು ಆ ಪ್ರಾಣಿಯಲ್ಲಿ ಅಂದರೆ ಆ ನಾಯಿಯ ಜೊತೆಗೆ ಒಂಥರನಾದಂಥ ಬಂಧ ಏರ್ಪಟ್ಟಿದ್ದನ್ನು ನಾವು ನೋಡ್ತಾ ಹೋಗ್ತೇವೆ. ಸೊ ಹಿ ಸ್ಟಾರ್ಟೆಡ್ ಡೊಮೆಸ್ಟಿಕೇಟಿಂಗ್ ದ್ಯಾಟ್ ಅನಿಮಲ್. ಆ ಒಂದು ಪ್ರಾಣಿಯನ್ನು ಸಾಕಲಿಕ್ಕೆ ಮನುಷ್ಯ ಅನ್ನುವಂಥವನು ಪ್ರಾರಂಭವನ್ನು ಮಾಡಿದ್ದ. ಸೊ ಫಾರ್ ದ್ಯಾಟ್ ಡಾಗ್ ವಾಸ್ ದ ಫಸ್ಟ್ ಅನಿಮಲ್ ರ್ಯಾಡ್ ಬೈ ಹ್ಯೂಮನ್ ಬೀಯಿಂಗ್, ಮಾನವ. ಅದಕ್ಕೋಸ್ಕರವಾಗಿ ಮಾನವ ಆ ಪ್ರಾಣಿಯನ್ನು ಮೊದಲು ಸಾಕಿದ್ದು ಅನ್ನುವಂತಾಗಿ ನಾವು ತಿಳಿದುಕೊಳ್ತಾ ಹೋಗ್ತೀವಿ. ನಾಯಿ ಅನ್ನುವಂಥದ್ದೇ ಮೊದಲ ಪ್ರಾಣಿ ಮಾನವನಿಂದ ಸಾಕಲ್ಪಟ್ಟಂತಹದ್ದು. ಆ್ಯಂಡ್ ಆಫ್ಟರ್ ದ್ಯಾಟ್ ಶೀಪ್, ಗೋಟ್, ಕೌ, ಕ್ಯಾಟ್, ಕ್ಯಾಮಲ್, ಹಾರ್ಸ್ ಎಟ್ಸೆಟ್ರಾ ದೇ ರ್ಯಾಡ್. ಸೊ ಆಮೇಲೆ ಆ ಮನುಷ್ಯರು ಅನ್ನುವಂಥವ್ರು ಏನಿದ್ದಾರೆ ಅವರು ಹಲವಾರು ರೀತಿಯಾದಂಥ ಪ್ರಾಣಿಗಳನ್ನು ಸಾಕಲಿಕ್ಕೆ ಪ್ರಾರಂಭವನ್ನು ಮಾಡಿದಂಥದ್ದು. ಕುರಿಯನ್ನು ಸಾಕಲಿಕ್ಕೆ ಪ್ರಾರಂಭವನ್ನು ಮಾಡಿದಂಥದ್ದು, ಮೇಕೆಯನ್ನು, ಹಸುವನ್ನು, ಜೊತೆಗೆ ಏನು ಬೆಕ್ಕನ್ನು, ಜೊತೆಗೆ ಒಂಟೆಯನ್ನು, ಕುದುರೆಗಳನ್ನು, ಹೀಗೆ ಹಲವಾರು ಪ್ರಾಣಿಗಳನ್ನು ನಿಧಾನವಾಗಿ ಸಾಕಲಿಕ್ಕೆ ಪ್ರಾರಂಭವನ್ನು ಮಾಡಿದ ಮನುಷ್ಯ ಅನ್ನುವಂಥವನು. ಇಲ್ಲಿ ಡಾಗ್, ಸೊ ಈ ಒಂದು ನಾಯಿ ಅನ್ನುವಂಥ ಪ್ರಾಣಿ ಏನಿದೆ ಇಟ್ ಹೆಲ್ಪ್ ಟು ಹ್ಯೂಮನ್ ಬೀಯಿಂಗ್ಸ್ ಇನ್ ಹಂಟಿಂಗ್ ಆ್ಯಂಡ್ ಗಾರ್ಡಿಂಗ್ ಹಿಸ್ ಶೆಲ್ಟರ್. ಸೊ ಇಲ್ಲಿ ಒಂದು ಪರ್ಪಸ್ ಏನಪ್ಪ ಒಂದು ಅಂತಂದರೆ ಆ ನಾಯಿಗಳನ್ನು ತನ್ನ ಉಪಯೋಗಕ್ಕಾಗಿ ಬಳಸ್ಕೊಂಡಿದ್ದ. ಸೊ ಯಾವುದಕ್ಕಪ್ಪ ಅಂತಂದರೆ ಹೆಲ್ಪಿಂಗ್ ಇನ್ ಹಂಟಿಂಗ್. ಸೊ ಇಲ್ಲಿ ತಾನು ಬೇಟೆಯಾಡುವಂಥ ಸಂದರ್ಭದಲ್ಲಿ ಆ ನಾಯಿಗಳನ್ನು ತನ್ನ ಜೊತೆಗೆ ಒಯ್ತಾ ಇದ್ದ, ಅದನ್ನು ಅಲ್ಲಿ ಬಳಸ್ಕೊಳ್ತಾ ಇದ್ದ. ಅಷ್ಟೇ ಅಲ್ಲ, ಇಟ್ ವಾಸ್ ಯೂಸ್ ಟು ಗಾರ್ಡಿಂಗ್ ಹಿಸ್ ಶೆಲ್ಟರ್. ತನ್ನ ಒಂದು ಮನೆಯನ್ನು ಕಾಯಲಿಕ್ಕೋಸ್ಕರವಾಗಿಯೂ ಇದನ್ನು ಬಳಸಿಕೊಂಡಿದ್ದನ್ನು ನಾವು ಇಲ್ಲಿ ನೆನಪಿಸ್ಕೊಳ್ತಾ ಹೋಗ್ತೇವೆ. ಅಂತೂ ನಾಯಿಯನ್ನು ಈ ರೀತಿಯಾಗಿ ಬಳಸ್ಕೊಂಡಿದ್ದ ಆ ಮಾನವ ಪ್ರಜಾತಿ ಅನ್ನುವಂಥದ್ದು. ಆ್ಯಂಡ್ ಕ್ಯಾಟಲ್ ರ್ಯಾರಿಂಗ್ ಆಫ್ ಆ್ಯನಿಮಲ್ಸ್ ಮೇಡ್ ಮ್ಯಾನ್ ಆ್ಯಂಡ್ ನಾಮೇಡ್ ಇನ್ ದ ಬಿಗಿನಿಂಗ್. ಪ್ರಾರಂಭಿಕ ಹಂತದಲ್ಲಿ ಯಾವ ಪ್ರಾಣಿ ಸಾಕಣೆಯನ್ನು ಏನು ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡಿದ್ನೋ ಸೊ ಆವಾಗ ಇವನು ಒಂಥರ ಅಲೆಮಾರಿಯನ್ನಾಗಿಸಿದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಯಾಕೆಂತಂದರೆ ಅಲ್ಲಿ ಆ ಒಂದು ಪ್ರಾಣಿಗಳಿಗೆ ಏನು ಬೇಕಪ್ಪ ಅಂತಂದರೆ ಸೊ ಅಲ್ಲಿ ಒಂದು ಗ್ರಾಸ್ ಲ್ಯಾಂಡ್, ಅಲ್ಲಿ ಹುಲ್ಲುಗಾವಲು ಅನ್ನುವಂಥದ್ದು ಬೇಕು. ಇಟ್ ನೀಡ್ ಗ್ರಾಸ್. ಸೊ ವೆನ್ ಶಾರ್ಟೇಜ್ ಆಫ್ ದಿಸ್, ಸೊ ಯಾವಾಗ ಇದರ ಕೊರತೆ ಅನ್ನುವಂಥದ್ದು ಉಂಟಾಗಿತ್ತು ಸೊ ಹಿ ವಾಸ್ ಸ್ಟಾರ್ಟೆಡ್ ವಂಡರಿಂಗ್. ಈತ ಅಲೆಮಾರಿ ಆಗಲಿಕ್ಕೆ ಕಾರಣವಾಗಿತ್ತು ಅನ್ನುವಂತಾಗಿ ನಾವು ನೋಡ್ತಾ ಹೋಗ್ತೇವೆ. ಆ್ಯಂಡ್ ಹಿ ವಾಸ್ ಟ್ರಾವೆಲ್ಡ್ ವೈಡ್ಲಿ seeking food and water to his animals. ಸೊ ತನ್ನ ಪ್ರಾಣಿಗಳಿಗೆ ಆಹಾರ ನೀರಿಗೋಸ್ಕರವಾಗಿ ಎಲ್ಲೆಲ್ಲೋ ಅಲದಾಟವನ್ನು ಪ್ರಾರಂಭವನ್ನು ಮಾಡಿದ, ಬಹುದೂರ ಕ್ರಮಿಸಲಿಕ್ಕೆ ಈತ ಪ್ರಾರಂಭ ಮಾಡಿದ್ದನ್ನು ನಾವು ನೋಡ್ತಾ ಹೋಗ್ತೇವೆ. ಕಮೆನ್ಸ್ಮೆಂಟ್ ಆಫ್ ಅಗ್ರಿಕಲ್ಚರ್ ಈಸ್ ರೆವಲ್ಯೂಷನರಿ ಚೇಂಜ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಲೈಫ್. ಮಾನವರ ಆ ಜೀವನದಲ್ಲಿ ಅತ್ಯಂತ ಪ್ರಮುಖವಾದಂತಹ ಒಂದು ಇವ್ಯಾಲ್ಯೂಷನರಿ ಚೇಂಜ್ ಅಂತಂದರೆ, ಕ್ರಾಂತಿಕಾರಿ ಬದಲಾವಣೆ ಅಂತಂದರೆ ಇಲ್ಲಿ ಆ ಕೃಷಿಯ ಪ್ರಾರಂಭ ಅನ್ನುವಂತಾಗಿ ಇತಿಹಾಸಕಾರ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ. ಯಾಕಪ್ಪ ಅಂತೇಳಿ ನಾವು ನೋಡ್ತಾ ಹೋದರೆ ಈ ಒಂದು ಮಾನವ ಪ್ರಜಾತಿ ಅನ್ನುವಂಥದ್ದೇನಿದೆ ದೇ ಸ್ಟೇಡ್ ಇನ್ ಎ ಸಿಂಗಲ್ ಪ್ಲೇಸ್ ಬೈ ದಿಸ್ ವೇ. ಸೊ ಆ ಒಂದು ಕೃಷಿಯ ಕಾರಣದಿಂದಾಗಿ ಮಾನವ ಅನ್ನುವಂಥವನೇನಿದ್ದಾನೆ ಆತ ಒಂದು ಜಾಗದಲ್ಲಿ ನೆಲೆ ನಿಲ್ಲಲಿಕ್ಕೆ ಕಾರಣವಾಗಿತ್ತು ಅನ್ನುವಂಥದ್ದನ್ನು ನಾವು ಇಲ್ಲಿ ಅಧ್ಯಯನವನ್ನು ಮಾಡ್ತಾ ಹೋಗ್ತೇವೆ. ಆತ ಒಂದೇ ಕಡೆಗೆ ನಿಂತ್ಕೊಂಡು ಈಗ ಏನು ಮಾಡ್ತಾ ಹೋದ, ನಿಧಾನವಾಗಿ ತನ್ನ ಬೆಳೆಯನ್ನು ತಾನೇ ಬೆಳೆದುಕೊಳ್ಳಲಿಕ್ಕೆ ಪ್ರಾರಂಭವನ್ನು ಮಾಡಿದ್ದ. ಸೊ ಇಟ್ ಸಪ್ಲೈಡ್ ಫುಡ್ ಫಾರ್ ಹ್ಯೂಮನ್ ಬೀಯಿಂಗ್ಸ್ ಆ್ಯಂಡ್ ಫಾಡರ್ ಫಾರ್ ಹಿಸ್ ಆ್ಯನಿಮಲ್ಸ್. ತನ್ನ ಒಂದು ಆಹಾರವನ್ನು ಈತ ಪಡೆದುಕೊಂಡಿದ್ದ, ಅದರ ಜೊತೆಗೆ ಕೃಷಿಯಿಂದಾಗಿ ಈತ ಆ ಪ್ರಾಣಿಗಳಿಗೆ ಬೇಕಾದಂಥ ಹುಲ್ಲನ್ನು ಸಹ ಈತ ಪಡೆದುಕೊಂಡಿದ್ದ ಅನ್ನುವಂತಾಗಿ ನಾವು ನೋಡ್ತಾ ಹೋಗ್ತೇವೆ. ಇನ್ನು ನಿಯೋಲಿಥಿಕ್ ಏಜ್, ನವಶಿಲಾಯುಗದ ಕಾಲದಲ್ಲಿ ಹಿ ಸ್ಟಾರ್ಟೆಡ್ ಗ್ರೋಯಿಂಗ್ ಆಫ್ ವೇರಿಯಸ್ ಕ್ರಾಪ್ಸ್ ಲೈಕ್ ವೀಟ್, ರೈಸ್, ಮಿಲ್ಲೆಟ್ಸ್ ಎಟ್ಸೆಟ್ರಾ. ಸೊ ಇಲ್ಲಿ
ಇತಿಹಾಸಕಾರ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ. ನವಶಿಲಾಯುಗದ ವೇಳೆಗೆ ಈ ಮಾನವ ಅನ್ನುವಂಥವನು ಇದ್ದಾನೆ, ಈತ ಬೇರೆ ಬೇರೆ ರೀತಿಯ ಅಂಥ ವಿವಿಧ ಬೆಳೆಗಳನ್ನು ಬೆಳೀಲಿಕ್ಕೆ ಪ್ರಾರಂಭವನ್ನು ಮಾಡಿದಂತೆ ಕಲಿತಿದ್ದಂತೆ. ಸೊ ಅದು ಒಂದು ಉದಾಹರಣೆಯನ್ನು ಹೇಳ್ತಾ ಹೋಗ್ತಾನೆ. ಗೋಧಿ ಆಗಿರ್ಬೋದು, ಅಕ್ಕಿ ಆಗಿರ್ಬೋದು, ಜೊತೆಗೆ ಸಿರಿಧಾನ್ಯಗಳನ್ನು ಈತ ಬೆಳೀಲಿಕ್ಕೆ ಪ್ರಾರಂಭವನ್ನು ಮಾಡಿದ್ದ ಅನ್ನುವಂಥದ್ದಾಗಿ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ. ಅಂದರೆ ಮಿಕ್ಸ್ಡ್ ಕ್ರಾಪ್ಸ್ ಆ್ಯಂಡ್ ಆಲ್ಸೋ ವೇರಿಯಸ್ ಕ್ರಾಪ್ಸ್ ಹಿ ಗ್ರೋನ್ ಇನ್ ನಿಯೋಲಿಥಿಕ್ ಸ್ಟೋನ್ ಏಜ್. ನವಶಿಲಾಯುಗದ ವೇಳೆಯಲ್ಲಿ ಅಲ್ಲಿ ಮಿಶ್ರ ಬೆಳೆ ಅಥವಾ ವಿವಿಧ ಬೆಳೆಗಳನ್ನು ಬೆಳೀಲಿಕ್ಕೆ ಈತ ಪ್ರಾರಂಭ ಮಾಡಿದ್ದ ಅನ್ನುವಂಥದ್ದನ್ನು ನಾವಿಲ್ಲಿ ಅಧ್ಯಯನವನ್ನು ಮಾಡ್ತಾ ಹೋಗ್ತೇವೆ. ಪ್ರಾಕ್ಟೀಸ್ ಆಫ್ ಅಗ್ರಿಕಲ್ಚರ್ ಈಸ್ ನಾಟ್ ಮೋರ್ ದೆನ್ 13,000 years old. ಇತಿಹಾಸಕಾರ ಹೇಳುವ ಪ್ರಕಾರದಲ್ಲಿ ಕೃಷಿಯ ಆರಂಭ ಅನ್ನುವಂಥದ್ದೇನಿದೆ, ಕೃಷಿಯನ್ನು ಏನು ಮಾಡ್ತಾ ಇದ್ದಾನೆ, ಆ ಯುಗ ಅನ್ನುವಂಥದ್ದು ಸುಮಾರು ಒಂದು 13,000 ವರ್ಷಕ್ಕಿಂತ ಹಿಂದಿನದ್ದಲ್ಲ. ಅಂದರೆ ಸುಮಾರು ಒಂದು 13,000 ವರ್ಷದ ಹಿಂದಿನಿಂದ ಈತ ಏನು ಮಾಡಿದ್ದಾನೆ, ಕೃಷಿಯನ್ನು ಪ್ರಾರಂಭವನ್ನು ಮಾಡಿದ್ದಾನೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಅಧ್ಯಯನವನ್ನು ಮಾಡ್ತಾ ಹೋಗ್ತೇವೆ. ಆ್ಯಂಡ್ ಇಟ್ ಮೇಡ್ ಹಿಮ್ ಲೈಟ್ ಸೆಟಲ್ಡ್ ಲೈಫ್. ಇದನ್ನು ಕೃಷಿ ಅನ್ನುವಂಥದ್ದೇನಿದೆ, ಸೊ ಇದು ಒಂದು ಕಡೆಗೆ ನೆಲೆ ನಿಲ್ಲಲಿಕ್ಕೆ ಕಾರಣವಾದಂಥದ್ದು, ಇವನನ್ನು ಒಂದೆಡೆಗೆ ನೆಲೆಸುವಂತೆ ಮಾಡಿದಂಥದ್ದು ಇದೇ ಅಗ್ರಿಕಲ್ಚರ್ ಅಥವಾ ಕೃಷಿ ಅನ್ನುವಂತಾಗಿ ನಾವು ತಿಳಿದುಕೊಳ್ತಾ ಹೋಗ್ತೇವೆ. ದಿಸ್ ಕ್ರಾಪ್ ಆಫ್ ವಿಲೇಜಸ್, ಇಟ್ ಫಾರ್ಮ್ ದ ವಿಲೇಜಸ್. ಸೊ ಇಲ್ಲಿ ನಿಧಾನವಾಗಿ ಮಾನವನ ಜಾತಿಯನ್ನು, ಗುಂಪನ್ನು ಒಂದೇ ಕಡೆಗೆ ಸೇರಿಸಿತು. ಸೊ ಇಟ್ ಡೆವಲಪ್ಡ್ ಇನ್ ವಿಲೇಜಸ್. ಈಗ ಒಂದೇ ಕಡೆಗೆ ಸೇರಿದಂತಹ ಮಾನವ ಪ್ರಜಾತಿ ಅನ್ನುವಂಥದ್ದಿಂದ ನಿಧಾನವಾಗಿ ಹಳ್ಳಿಗಳಾಗಿ ಮಾರ್ಪಟ್ಟಿದ್ದು ಅನ್ನುವಂತಾಗಿ ಇಲ್ಲಿ ಅಧ್ಯಯನವನ್ನು ಮಾಡ್ತಾ ಹೋಗ್ತೇವೆ ನಾವು. ಆ್ಯಂಡ್ ಆಫ್ಟರ್ವರ್ಡ್ಸ್ ವಿಲೇಜಸ್ ಟರ್ನ್ಡ್ ಇನ್ ಟು ಟೌನ್ಸ್. ಸೊ ನಿಧಾನವಾಗಿ ಹಳ್ಳಿಗಳೆಲ್ಲ ದೊಡ್ಡದಾಗಿ ಪಟ್ಟಣಗಳಾಗಿ ಅಭಿವೃದ್ಧಿ ಹೊಂದಲಿಕ್ಕೆ ಪ್ರಾರಂಭವಾಗಿತ್ತು ಅನ್ನುವಂತಾಗಿ ನಾವು ನೋಡ್ತಾ ಹೋಗ್ತೇವೆ. ವಿಲೇಜಸ್ ಆರ್ ದ ಫೌಂಡೇಶನ್ ಆಫ್ ಟೌನ್ಸ್. ಸೊ ಇಲ್ಲಿ ಹಳ್ಳಿಗಳೆಲ್ಲ ಏನಾಗಿದ್ವು, ಹೊಸ ಪಟ್ಟಣಗಳಿಗೆ ಒಂಥರ ಬುನಾದಿಯಾಗಿ ಮಾರ್ಪಡಿದ್ದು. ಆ್ಯಂಡ್ ದಿ ವಿಲೇಜಸ್ ಆ್ಯಂಡ್ ಟೌನ್ಸ್ ವರ್ ಫೌಂಡೇಶನ್ ಆಫ್ ಸಿವಿಲೈಸೇಷನ್. ಸೊ ಆಮೇಲೆ ಹಳ್ಳಿಗಳು ಮತ್ತು ನಗರಗಳು ಅನ್ನುವಂಥದ್ದಿಂದೆ ನಾಗರಿಕತೆಯನ್ನು ಹುಟ್ಟು ಹಾಕಲಿಕ್ಕೆ ಕಾರಣವಾಯಿತು ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗ್ತೇವೆ. ಸೊ ಇಲ್ಲಿ ನಾವು ಡೊಮೆಸ್ಟಿಕೇಶನ್ ಆಫ್ ಅನಿಮಲ್ಸ್ ಆ್ಯಂಡ್ ಕಮೆನ್ಸ್ಮೆಂಟ್ ಆಫ್ ಅಗ್ರಿಕಲ್ಚರ್ ಆಲ್ಸೋ ಹೆಲ್ಪ್ ಟು ದಿ ಇವ್ಯಾಲ್ಯೂಯೇಷನ್ ಆಫ್ ಮ್ಯಾನ್. ಮಾನವನ ವಿಕಸನಕ್ಕೆ ಇವು ಸಹ ಸಹಾಯವನ್ನು ಮಾಡಿದ್ದನ್ನು ನಾವಿಲ್ಲಿ ಅಧ್ಯಯನವನ್ನು ಮಾಡ್ತಾ ಹೋಗ್ತೇವೆ. ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ 8th ಒನ್, ಆರ್ಟ್. ಕಲೆ ಎನ್ನುವಂಥದ್ದು ಇಟ್ ಈಸ್ ಹೆಲ್ಪ್ ಇನ್ ಇವ್ಯಾಲ್ಯೂಯೇಷನ್ ಆಫ್ ಮ್ಯಾನ್. ಮಾನವನ ವಿಕಸನದಲ್ಲಿ ಹೇಗೆ ಸಹಾಯ ಆಯ್ತಪ್ಪ ಅನ್ನುವಂಥದ್ದನ್ನು ನಾವಿಲ್ಲಿ ತಿಳ್ಕೊಳ್ತಾ ಹೋಗ್ತೇವೆ. ಸ್ಕಿಲ್ ಆರ್ ಆರ್ಟ್ ಡೆವಲಪ್ಡ್ ಲೈಕ್ ಸ್ಟೇಜ್ ಆಫ್ ಹ್ಯೂಮನ್ ಇವ್ಯಾಲ್ಯೂಯೇಷನ್. ಮಾನವನ ವಿಕಸನದಲ್ಲಿ ಕಲೆ ಮತ್ತು ಚಿತ್ರಕಲೆ ಅನ್ನುವಂಥದ್ದು ಸಹ ಒಂದೊಂದು ಹಂತದಲ್ಲಿ ಅಭಿವೃದ್ಧಿಯನ್ನು, ಬದಲಾವಣೆಯನ್ನು ತಂದಂತಹ ಪ್ರಮುಖವಾದ ಅಂಶವಾಗಿ ನಾವು ಇಲ್ಲಿ ಅಧ್ಯಯನವನ್ನು ಮಾಡ್ತಾ ಹೋಗ್ತೇವೆ. ಮೆನಿ ಆರ್ಟಿಫ್ಯಾಕ್ಟ್ಸ್ ಆರ್ ಡೆವಲಪ್ಡ್. ಸೊ ಇಲ್ಲಿ ನಿಧಾನವಾಗಿ ಒಂದೊಂದೇ ಏನಾಗಿತ್ತು, ಬೇರೆ ಬೇರೆ ಕಲಾಕೃತಿಗಳು ಅನ್ನುವಂಥದ್ದು ಇಲ್ಲಿ ಅಭಿವೃದ್ಧಿಯನ್ನು ಹೊಂದಿದ್ದನ್ನು, ತಯಾರು ಮಾಡಿದ್ದನ್ನು ನಾವು ನೋಡ್ತಾ ಹೋಗ್ತೇವೆ. ಫಾರ್ ಎಕ್ಸಾಂಪಲ್, ಇನ್ ಯುರೋಪ್, ಆಫ್ರಿಕಾ ಆ್ಯಂಡ್ ಏಷ್ಯಾ ಮೆನಿ ಆರ್ಟಿಫ್ಯಾಕ್ಟ್ಸ್ ಫೌಂಡ್ ದಟ್ ಟೈಮ್ ಆಫ್ ಎಕ್ಸ್ಕವೇಷನ್. ಇತಿಹಾಸಕಾರ ಹುಡುಕ್ತಾ ಇರುವಂಥ ಸಂದರ್ಭದಲ್ಲಿ ಯುರೋಪ್, ಆಫ್ರಿಕಾ, ಏಷ್ಯಾದಂತಹ ಹಲವಾರು ಭಾಗಗಳಲ್ಲಿ ಆತನಿಗೆ ಆ ಒಂದು ಕಲಾಕೃತಿಗಳು ಅನ್ನುವಂಥದ್ದು ದೊರಕಿದಾವೆ ಅನ್ನುವಂತಾಗಿ ಇಲ್ಲಿ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ. None can be dated earlier than 40,000 years ago. So these are not earlier than 40,000 years ago. 40,000 ವರ್ಷಕ್ಕಿಂತ ಪೂರ್ವದ್ದಲ್ಲ. ಅಂದರೆ ಅದಕ್ಕೂ ಹಿಂದೆ ಈ ರೀತಿಯಾದಂತಹ ಕಲೆ ಅನ್ನುವಂಥದ್ದು ಇರಲಿಲ್ಲ ಅನ್ನುವಂಥದ್ದಾಗಿ ಇದು ವರ್ಣನೆಯನ್ನು ಮಾಡ್ತಾ ಹೋಗ್ತದೆ. ಅಂತೂ 40,000 ವರ್ಷಗಳಿಂದ ಈ ರೀತಿಯಾದಂತಹ ಒಂದು ಕಲೆ ಅನ್ನುವಂಥದ್ದು ರೂಢಿಯಲ್ಲಿತ್ತು ಅನ್ನುವಂಥದ್ದಾಗಿ ಅಥವಾ ಡೆವಲಪ್ ಆಗಿತ್ತು ಅನ್ನುವಂಥದ್ದಾಗಿ ಹೇಳ್ತಾ ಹೋಗ್ತಾನೆ. ಸೊ ಇಲ್ಲಿ ಇತಿಹಾಸಕಾರ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ. ವೈ ಹಿ ಯೂಸ್ಡ್ ದಿಸ್ ಆರ್ಟ್. ಯಾಕೆ ಮಾನವ ಅನ್ನುವಂಥವನು ಈ ರೀತಿಯಾದಂತಹ ಒಂದು ಕಲೆಯನ್ನು ಬಳಸ್ಕೊಂಡಿದ್ದ ಅಂತೇಳಿ ನಾವು ಅಧ್ಯಯನಕ್ಕೆ ಹೊರಟ್ರೆ, ಡೆಕೋರೇಟಿಂಗ್ ಆಬ್ಜೆಕ್ಟ್ಸ್. ಸೊ ಇಲ್ಲಿ ಒಂದು ಶೃಂಗರಿಸುವಂತಹ ಒಂದು ಉದ್ದೇಶವನ್ನು ಹೊಂದಿತ್ತಂತೆ. ಅಂತೂ ಇಲ್ಲಿ ಏನು ಮಾಡುವಂಥದ್ದು, ಸಿಂಗಾರವನ್ನು ಮಾಡುವಂಥ ಉದ್ದೇಶವನ್ನು ಹೊಂದಿತ್ತು ಅನ್ನುವಂಥದ್ದಾಗಿ ಒಂದು ಉದಾಹರಣೆಯನ್ನು ಇತಿಹಾಸಕಾರ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ. ಸೊ ಯಾವುದಪ್ಪ ಈ ರೀತಿಯಂಥ ಅಲಂಕಾರ ಮಾಡುವಂಥದ್ದು ಅಂತಂದರೆ, ಟು ಹಿಸ್ ಕೇವ್ಸ್ ಆ್ಯಂಡ್ ಹಿಸ್ ವೆಸಲ್ಸ್. ಸೊ ತನ್ನ ಬಳಸ್ತಾ ಇದ್ದಂಥ ಆ ಒಂದು ಮಡಿಕೆಗಳಾಗಿರ್ಬೋದು ಅಥವಾ ಪಾತ್ರೆ ಪರಿಕರಗಳಾಗಿರ್ಬೋದು, ಅವನ ಗುಹೆ ಆಗಿರ್ಬೋದು, ಇವುಗಳನ್ನು ಸಿಂಗರಿಸಲಿಕ್ಕೆ ಹಿ ಯೂಸ್ಡ್ ಆರ್ಟ್. ಸೊ ಈತ ಕಲೆಯನ್ನು ಬಳಸ್ಕೊಂಡಿದ್ದ ಅನ್ನುವಂಥದ್ದನ್ನು ನಾವಿಲ್ಲಿ ಅಧ್ಯಯನವನ್ನು ಮಾಡ್ತಾ ಹೋಗ್ತಾನೆ. ಆ್ಯಂಡ್ ಹಿ ಕಾವ್ಡ್ ಔಟ್ ದ ಸ್ಟೋನ್, ಬೋನ್ ಆ್ಯಂಡ್ ಆ್ಯಂಟ್ಲರ್. ಸೊ ಈತ ಆ ಚಿತ್ರಕಲೆಯನ್ನು ಬರೆಯುವುದಷ್ಟೇ ಅಲ್ಲ,
only painting. So he was carved ಸ್ಟೋನ್, ಬೋನ್ ಆ್ಯಂಡ್ ಆ್ಯಂಟ್ಲರ್ ಆಲ್ಸೋ. ಈತ ಚಿತ್ರಕಲೆಯನ್ನು ಬಿಡಿಸುವುದಷ್ಟೇ ಅಲ್ಲ, ಚಿಕ್ಕ ಆಕೃತಿಗಳನ್ನು ತಯಾರು ಮಾಡುವಂಥದ್ದು, ಅದರಲ್ಲಿಯೂ ಸಹ ಅಲಂಕಾರಿಕ ಆಕೃತಿಗಳು ಕಲ್ಲು, ಮೂಳೆ, ಒಂದು ಸಾರಂಗದ ಕೊಂಬುಗಳಿಂದ, ಅಂದರೆ ಪ್ರಾಣಿಯ ಕೊಂಬುಗಳನ್ನು ಸಹ ಬಳಸಿಕೊಂಡು ಈ ರೀತಿಯಾದಂಥ ಒಂದು ಚಿತ್ರವನ್ನು ಬಿಡಿಸುವಂಥದ್ದು, ಅಥವಾ ಸಣ್ಣ ಪುಟ್ಟ ಆರ್ಟಿಫ್ಯಾಕ್ಟ್ಗಳನ್ನು ಅಥವಾ ಒಂದು ಸಣ್ಣ ಪುಟ್ಟ ಆಕೃತಿಗಳನ್ನು ತಯಾರು ಮಾಡುವಂಥದ್ದು ಈತ ಮಾಡ್ತಾ ಇದ್ದ ಅನ್ನುವಂಥಾಗಿ ನಾವು ನೋಡ್ತಾ ಹೋಗ್ತೇವೆ. ಆ್ಯಂಡ್ ಪೇಂಟಿಂಗ್ಸ್ ಆನ್ ಕೇವ್ಸ್ ಆರ್ ಗ್ರ್ಯಾಜುವಲಿ ಆಫ್ ಹಂಟಿಂಗ್ ಆರ್ ಆಫ್ ಆ್ಯನಿಮಲ್ಸ್. ಸೊ ಇಲ್ಲಿ ಸಾಮಾನ್ಯವಾಗಿ ನಾವು ನೋಡ್ತಾ ಹೋದರೆ ಈ ಪೇಂಟೆಡ್ ಥಿಂಗ್ಸ್ ಲೈಕ್ ಹಂಟಿಂಗ್, ಇಲ್ಲಿ ಈತ ಒಂದು ಪ್ರಾಣಿಯನ್ನು ವಧೆಯನ್ನು ಮಾಡ್ತಾ ಇರುವಂಥದ್ದು, ಬೇಟೆ ಆಡ್ತಾ ಇರುವಂತಹ ಚಿತ್ರವನ್ನು ಚಿತ್ರಿಸುವುದನ್ನು ನಾವು ಸಾಮಾನ್ಯವಾಗಿ ನೋಡ್ತಾ ಹೋಗ್ತೇವೆ. ಆರ್ ಆ್ಯನಿಮಲ್ ಫಿಗರ್ಸ್ ಈ ಪೇಂಟೆಡ್. ಸೊ ಈತ ಏನು ಮಾಡ್ತಾ ಇದ್ದ, ಒಂದು ಹಂಟಿಂಗ್ ಚಿತ್ರ ಅಥವಾ ಕೆಲವೊಂದು ಪ್ರಾಣಿಗಳ ಚಿತ್ರವನ್ನು ಬರೆಯುವಂಥದ್ದನ್ನು ಇಲ್ಲಿ ಸಾಮಾನ್ಯವಾಗಿ ನಾವು ಒಂದು ಅವನ ಪೇಂಟಿಂಗ್ಗಳಲ್ಲಿ ಇಲ್ಲಿ ಗುರುತಿಸ್ತಾ ಹೋಗ್ಬೋದು. ಸೊ ಹಿ ವಾಸ್ ಯೂಸ್ಡ್ ಪೇಂಟ್ಸ್ ಲೈಕ್ ಚಾರ್ಕೋಲ್ ಮಿಕ್ಸ್ಡ್ ವಿತ್ ವಾಟರ್, ಬ್ಲಡ್, ಆ್ಯನಿಮಲ್ ಫ್ಯಾಟ್ಸ್ ಎಟ್ಸೆಟ್ರಾ. ಸೊ ಈತ ಏನು ಮಾಡ್ದ, ನ್ಯಾಚುರಲ್ ಪೇಂಟ್ಸ್ ಈ ಯೂಸ್ ಟು ಪೇಂಟಿಂಗ್. ಈತ ತನ್ನ ಒಂದು ಚಿತ್ರವನ್ನು ಬಿಡಿಸ್ಲಿಕ್ಕೋಸ್ಕರವಾಗಿ ಈ ಒಂದು ಕೆಲವೊಂದು ನ್ಯಾಚುರಲ್ ಆಗಿ ನೈಸರ್ಗಿಕವಾದಂತಹ ಆ ಬಣ್ಣಗಳನ್ನು ಬಳಸಿದಂತೆ. ಯಾವುದಪ್ಪ ಅಂತಂದರೆ, ಒಂದು ಇದ್ದಿಲನ್ನು ಕರಗಿಸಿದ, ನೀರಿನಲ್ಲಿ ಕರಗಿಸಿ ತಯಾರಿಸಿದಂತಹ ಒಂದು ಆ ಬಣ್ಣವನ್ನು, ಅಂದರೆ ಕಪ್ಪು ಬಣ್ಣ ಎನ್ನುವಂಥದ್ದಿಂದ ಬ್ಲ್ಯಾಕ್ ಅನ್ನೋ ಒಂದು ಬ್ಲ್ಯಾಕ್ ಕಲರ್ ಇಟ್ ಈಸ್ ಫ್ರಾಮ್ ದಿಸ್. ಸೊ ಇದರಿಂದಾಗಿ ಚಾರ್ಕೋಲ್ ಮಿಕ್ಸ್ಡ್ ವಿತ್ ವಾಟರ್, ಇದ್ದಿಲನ್ನು ನೀರಿನಲ್ಲಿ ಸೇರಿಸಿ ಈತ ಈ ಪ್ರಿಪೇರ್ಡ್ ಬ್ಲ್ಯಾಕ್ ಕಲರ್, ಈತ ಏನು ಮಾಡಿದ್ದ, ಕಪ್ಪು ಬಣ್ಣವನ್ನು ತಯಾರಿಸಿದ ಅನ್ನುವಂಥದ್ದಾಗಿ ನಾವು ತಿಳ್ಕೊಳ್ತಾ ಹೋಗ್ತೇವೆ. ಆ್ಯಂಡ್ ಯೂಸ್ಡ್ ಬ್ಲಡ್ ಫಾರ್ ರೆಡ್ ಕಲರ್. ನೋಡಿ, ಇಲ್ಲಿ ಕೆಂಪು ವರ್ಣಕ್ಕೋಸ್ಕರವಾಗಿ ಈತ ರಕ್ತವನ್ನು ಬಳಸ್ಕೊಂಡಿದ್ದಂತೆ. ಆ್ಯಂಡ್ ಆ್ಯನಿಮಲ್ ಫ್ಯಾಟ್ಸ್ ಆಲ್ಸೋ ಯೂಸ್ಡ್, ಈತ ಪ್ರಾಣಿಗಳ ಕೊಬ್ಬನ್ನು ಸಹ ಬಳಸ್ಕೊಂಡಿದ್ದ ಪೇಂಟಿಂಗನ್ನು ಮಾಡಲಿಕ್ಕೆ, ಬಣ್ಣವಾಗಿ ಅನ್ನುವಂಥಾಗಿ ನಾವು ತಿಳ್ಕೊಳ್ತಾ ಹೋಗ್ತೇವೆ. ಸೊ ಆಟ್ ಈಸ್ ಯೂಸ್ಡ್ ಫಾರ್ ಅಸ್ಥೆಟಿಕ್ ಪ್ಲೆಷರ್ ಆ್ಯಂಡ್ ಆಲ್ಸೋ ಫಾರ್ ರಿಚುವಲ್ಸ್ ಆ್ಯಂಡ್ ಆಲ್ಸೋ ಮ್ಯಾಜಿಕಲ್ ಪರ್ಪಸ್. ಸೊ ಇಲ್ಲಿ ಕೆಲವೊಂದು ಉದ್ದೇಶಗಳಿಗಾಗಿ ಈತ ಏನು ಮಾಡ್ತಾ ಇದ್ದ, ಈತ ಚಿತ್ರಗಳನ್ನ ಇಲ್ಲಿ ಬಿಡಿಸ್ತಾ ಇದ್ದಂತೆ. ಯಾಕಪ್ಪ ಅಂತಂದರೆ, ಒಂದು ಅಂತಂದರೆ ಇತಿಹಾಸಕಾರ ಹೇಳುವ ಪ್ರಕಾರದಲ್ಲಿ ಅಮ್ಯೂಸ್ಮೆಂಟ್, ಮನರಂಜನೆಯ ಒಂದು ಪರ್ಪಸ್ ಆಗಿತ್ತಂತೆ. ಆ್ಯಂಡ್ ಅದರ್ ಥಿಂಗ್ ಇಸ್ ರಿಚುವಲ್ಸ್, ಶಾಸ್ತ್ರ ವಿಧಿವಿಧಾನಗಳು, ಅಂದರೆ ಮೊದಲಿನಿಂದ ನಡ್ಕೊಂಬಂದಂತಹದ್ದು ಆ ರೀತಿಯಾಗಿ ಪೂಜೆ ಪುನಸ್ಕಾರ ಮಾಡಲಿಕ್ಕೋ ಅಥವಾ ಆ ಒಂದು ದೈವದ ಹಿನ್ನೆಲೆಯಲ್ಲಿಯೋ ಒಂದು ಸ್ಪಿರಿಚುವಲ್ ವರ್ಡ್ ಅದೆಲ್ಲ ಇದ್ದಾವೆ. ಆ ರೀತಿಯಾದಂಥ ಒಂದು ವಿಧಿವಿಧಾನಕ್ಕೋಸ್ಕರವಾಗಿ, ಶಾಸ್ತ್ರ ವಿಧಿವಿಧಾನಕ್ಕೋಸ್ಕರವಾಗಿ ಬಳಸಿದಂಥದ್ದು. ಆ್ಯಂಡ್ ಮ್ಯಾಜಿಕಲ್ ಪರ್ಪಸ್, ಕೆಲವೊಂದು ಇದ್ದಾವೆ ಮಾಂತ್ರಿಕ ಉದ್ದೇಶಕ್ಕೋಸ್ಕರವಾಗಿಯೂ ಸಹ ಬಳಸಿದ್ದನ್ನು ನಾವು ನೋಡ್ತಾ ಹೋಗ್ತೇವೆ. ನೋಡಿ, ಹಿಯರ್ ಈಸ್ ಎ ಪೇಂಟಿಂಗ್. ಫಾರ್ ಎಕ್ಸಾಂಪಲ್, ಪೇಂಟಿಂಗ್ ಎಟ್ ಬಿಂಬೆಟ್ಕಾ ಇನ್ ಮಧ್ಯಪ್ರದೇಶದಲ್ಲಿ ಒಂದು ಉದಾಹರಣೆಯನ್ನು ನಾವು ನೋಡ್ಬೋದು. ಆ ಬಿಂಬೆಟ್ಕಾ ಅನ್ನುವಂತಹ ಒಂದು ಗುಹೆಯ ಒಂದು ಗೋಡೆಯ ಮೇಲೆ ಒಂದು ಪೇಂಟಿಂಗ್ ಇದೆ. ಇಲ್ಲಿ ನಾವು ನೋಡ್ತಾ ಹೋದರೆ ಈ ರೀತಿಯಾದಂತಹ ಹೋರಾಟದ ದೃಶ್ಯಗಳು ಅನ್ನುವಂಥದ್ದು ಕೆತ್ತನೆಯ ಅಥವಾ ಪೇಂಟ್ ಆದ್ದನ್ನು ನಾವು ನೋಡ್ತಾ ಹೋಗ್ತೇವೆ. ಯಾವುದೋ ಒಂದು ಪ್ರಾಣಿಯನ್ನು ಇಲ್ಲಿ ಹೊಡಿಲಿಕ್ಕೆ ಹೊರಟಂತಹದ್ದು ಏನು ಆ ರೀತಿಯಾದಂಥ ಚಿತ್ರವನ್ನು ಇಲ್ಲಿ ಬಿಡಿಸಿದಂತಹದ್ದನ್ನು ಕೆಂಪು ವರ್ಣದಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ತದೆ. ಸೊ ಈ ರೀತಿಯಾದಂಥ ಆ ಪೇಂಟಿಂಗ್ಗಳನ್ನು ಆತ ಮಾಡ್ತಾ ಇದ್ದಂತೆ. ಆ್ಯಂಡ್ ನೆಕ್ಸ್ಟ್ ಇವೆಲ್ಲವೂ ಸಹ ಇದ್ದಾವೆ ಅಂಶಗಳು ಅನ್ನುವಂಥದ್ದೆಲ್ಲ ಆ ಮಾನವನ ಅಭಿವೃದ್ಧಿಗೆ ಸಹಾಯಕವಾದಂಥದ್ದಾಗಿ ನಾವು ಅಧ್ಯಯನವನ್ನು ಮಾಡ್ತೇವೆ. ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ ಅ ಪ್ಲೇಸ್ ಆಫ್ ಒರಿಜಿನ್ ಆಫ್ ದಿ ಹ್ಯೂಮನ್ಸ್. ಮಾನವ ಅನ್ನುವಂಥವನು ಎಲ್ಲಿ ಈತ ಉಗಮಿಸಿದ್ನಪ್ಪ ಅನ್ನುವಂಥದ್ದಾಗಿ ಇಲ್ಲಿ ನಾವು ಅಧ್ಯಯನವನ್ನು ಮಾಡ್ತಾ ಹೋಗ್ತೇವೆ. ಹಿಯರ್ ಈಸ್ ಆಲ್ಸೋ ಮೆನಿ ಒಪಿನಿಯನ್ಸ್ ಅಮಂಗ್ ದಿ ಹಿಸ್ಟೋರಿಯನ್ಸ್. ಇತಿಹಾಸಕಾರರಲ್ಲಿ ಇಲ್ಲಿಯೂ ಸಹ ಹಲವಾರು ರೀತಿಯಾದಂತಹ ಮಾನವರ ಉಗಮ ಸ್ಥಳದ ಕುರಿತಾದಂತೆ ಹಲವಾರು ವಿಧ ವಿಧವಾದಂತಹ ಅವರದೇ ಅಭಿಪ್ರಾಯಗಳನ್ನು ನಾವು ಅಧ್ಯಯನವನ್ನು ಮಾಡ್ತಾ ಹೋಗ್ತೇವೆ. ಆದರೆ ಹಿಯರ್ ಈಸ್ ಎ ಫೇಮಸ್ ಟೂ ಥಿಯರೀಸ್, ಎರಡು ಪ್ರಮುಖವಾದಂತಹ ಥಿಯರೀಸ್ಗಳಿದ್ದಾವೆ, ಅಥವಾ ಇಲ್ಲಿ ಎರಡು ಪ್ರಮುಖವಾದಂತಹ ಒಂದು ಸಿದ್ಧಾಂತಗಳು ಅನ್ನುವಂಥದ್ದು ನಮಗೆ ಆ ಮಾನವರ ಉಗಮನದ ಕುರಿತಾದಂತೆ ವರ್ಣನೆಯನ್ನು ಮಾಡ್ತಾ ಹೋಗ್ತದೆ. ಯಾವುದಪ್ಪ ಅಂತಂದರೆ, ಫಸ್ಟ್ ಒನ್ ಈಸ್ ದ ರಿಪ್ಲೇಸ್ಮೆಂಟ್ ಆರ್ ಆಫ್ರಿಕನ್ ಒರಿಜಿನ್ ಥಿಯರಿ. ಮೊದಲನೇದು ಅಂತಂದರೆ ಸ್ಥಳಾಂತರ ಅಥವಾ ಆಫ್ರಿಕಾ ಉಗಮ ಸಿದ್ಧಾಂತ. ದ ರಿಪ್ಲೇಸ್ಮೆಂಟ್ ಆರ್ ಆಫ್ರಿಕನ್ ಒರಿಜಿನ್ ಥಿಯರಿ, ಸ್ಥಳಾಂತರ ಅಥವಾ ಆಫ್ರಿಕಾ ಉಗಮ ಸಿದ್ಧಾಂತ. ಆ್ಯಂಡ್ ಸೆಕೆಂಡ್ ಒನ್ ಈಸ್ ದ ರೀಜನಲ್ ಕಂಟಿನ್ಯೂಟಿ ಥಿಯರಿ, ಪ್ರಾದೇಶಿಕ ಮುಂದುವರಿಕೆ ಸಿದ್ಧಾಂತ. ಎರಡನೇದು ಪ್ರಾದೇಶಿಕ
ಮುಂದುವರಿಕೆ ಸಿದ್ಧಾಂತ, ದ ರೀಜನಲ್ ಕಂಟಿನ್ಯೂಟಿ ಥಿಯರಿ. ಒಂದು ದ ರಿಪ್ಲೇಸ್ಮೆಂಟ್ ಆರ್ ಆಫ್ರಿಕನ್ ಒರಿಜಿನ್ ಥಿಯರಿ, ಸ್ಥಳಾಂತರ ಅಥವಾ ಆಫ್ರಿಕಾ ಉಗಮ ಸಿದ್ಧಾಂತ. ಸೆಕೆಂಡ್ ಒನ್ ಇಸ್ ದ ರೀಜನಲ್ ಕಂಟಿನ್ಯೂಟಿ ಥಿಯರಿ, ಪ್ರಾದೇಶಿಕ ಮುಂದುವರಿಕೆ ಸಿದ್ಧಾಂತ ಅನ್ನುವಂಥದ್ದು ಇಲ್ಲಿ ಮಾನವರ ಉಗಮದ ಕುರಿತಂತೆ ವರ್ಣನೆಯನ್ನು ಮಾಡ್ತಾ ಹೋಗ್ತದೆ. ಫಸ್ಟ್ ಒನ್ ಇಸ್ ದ ರಿಪ್ಲೇಸ್ಮೆಂಟ್ ಆರ್ ಆಫ್ರಿಕನ್ ಒರಿಜಿನ್ ಥಿಯರಿ. ಮೊದಲನೆಯ ಆ ಒಂದು ಸಿದ್ಧಾಂತ ಏನು ಹೇಳ್ತದಪ್ಪ, ಸ್ಥಳಾಂತರ ಅಥವಾ ಆಫ್ರಿಕಾ ಉಗಮ ಸಿದ್ಧಾಂತ. ಸೊ ಇದೇ ಏನು ಮಾಡ್ತದೆ, ಟೈಟಲ್ ಶೋಸ್ ಹ್ಯಾಟ್. ಸೊ ಏನನ್ನು ತೋರಿಸ್ತಪ್ಪ ಈ ಒಂದು ಟೈಟಲ್ ಅಂತೇಳಿ ನಾವು ನೋಡ್ತಾ ಹೋದರೆ, modern human species evolved from the archaic species in Africa. ಸೊ ಇಲ್ಲಿ ಇದು ಹೇಳುವಂಥದ್ದು ಏನಪ್ಪ ಅಂತಂದರೆ, ಈ ಒಂದು ಮಾನವನ ಪ್ರಜಾತಿಗಳು ಅನ್ನುವಂಥದ್ದೇನಿದೆ, ಆಧುನಿಕ ಮಾನವ ಪ್ರಜಾತಿಗಳು ಅನ್ನುವಂಥದ್ದು ಆಫ್ರಿಕಾ ಖಂಡದಲ್ಲಿರುವ ಅರ್ಕಾಯಿಕ್ ಪ್ರಜಾತಿಯಿಂದ ಅಭಿವೃದ್ಧಿ ಹೊಂದಿದಂಥವು ಅನ್ನುವಂಥದ್ದಾಗಿ ಆಫ್ರಿಕನ್ ಒರಿಜಿನ್ ಥಿಯರಿ ಅನ್ನುವಂಥದ್ದಿಂದ ವರ್ಣನೆಯನ್ನು ಮಾಡ್ತಾ ಹೋಗ್ತದೆ. ದ ಮಾಡರ್ನ್ ಹ್ಯೂಮನ್ ಸ್ಪೀಸೀಸ್ they evolved from archaic species in Africa. ಈ ಏನು ಆರ್ಕಾಯಿಕ್ ಪ್ರಜಾತಿ ಆಫ್ರಿಕಾದಲ್ಲಿತ್ತೋ ಅದರಿಂದ ಅಭಿವೃದ್ಧಿ ಹೊಂದಂಥದ್ದು, ವಿಕಸನ ಹೊಂದಿದಂತಹ ಈ ಪ್ರಜಾತಿಯಿಂದ ಇದು ಈಗಿನ ಆಧುನಿಕ ಮಾನವ ಪ್ರಜಾತಿ ಅನ್ನುವಂಥದ್ದು ಈ ಒಂದು ಥಿಯರಿಯ ವಾದ ಅನ್ನುವಂತಾಗಿ ನಾವು ನೋಡ್ತಾ ಹೋಗ್ತೇವೆ. ಸೊ ಯಾಕಪ್ಪ ಅಂತಂದರೆ, ನ್ಯೂಟ್ರಿಂಗ್ ಟ್ರಾಪಿಕಲ್ ಕ್ಲೈಮೇಟ್ consisting of strong wet and dry seasons. ಇಲ್ಲಿ ಕ್ಲೈಮೇಟ್ ಆಲ್ಸೋ ಲೈಕ್ ದಟ್, ಈ ಒಂದು ವಾತಾವರಣ ಅನ್ನುವಂಥದ್ದು ಸಹ ಹಾಗೆ ಇದೆ ಅನ್ನುವಂತಾಗಿ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ. ಪೋಷಣಾತ್ಮಕ ಉಷ್ಣವಲಯದಿಂದಾಗಿ ಹೆಚ್ಚಿನ ಮಳೆ ಮತ್ತು ಪ್ರಬಲ ಬೇಸಿಗೆಯಿಂದಾಗಿ ಈ ಮಾನವ ಅಭಿವೃದ್ಧಿ ಅನ್ನುವಂಥದ್ದು ಇಟ್ ಹೆಲ್ಪ್ ಟು ಇವಾಲ್ವೇಷನ್ ಆಫ್ ಮ್ಯಾನ್, ಮಾನವನ ವಿಕಸನಕ್ಕೆ ಸಹಾಯಕವಾಯಿತು ಅನ್ನುವಂತಾಗಿ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ. ಇದೇ ಆಗಿರಲಿ, ಇಟ್ ಪ್ರೊವೈಡೆಡ್ ಆ್ಯನ್ ಆಪ್ಟಿಮಮ್ ಎನ್ವೈರಾನ್ಮೆಂಟ್ ಫಾರ್ ದಿ ಎಮರ್ಜೆನ್ಸ್ ಆಫ್ ಮಾಡರ್ನ್ ಹ್ಯೂಮನ್ ಸ್ಪೀಸೀಸ್. ಆಧುನಿಕ ಮಾನವ ಆ ಒಂದು ಪ್ರಜಾತಿ ಏನಿದೆ ಅದನ್ನು ಉಗಮಿಸಲಿಕ್ಕೆ ಸೂಕ್ತವಾದಂತಹ ವಾತಾವರಣವನ್ನು ಏನು ಮಾಡಿತ್ತು, ಈ ಒಂದು ಕ್ಲೈಮೇಟ್ ಅಥವಾ ಈ ಒಂದು ವಾತಾವರಣ ಅನ್ನುವಂಥದ್ದು ಅತ್ಯಂತ ಒಂದು ಡೆವಲಪ್ಮೆಂಟ್ ಅಭಿವೃದ್ಧಿದಾಯಕವಾದಂಥದ್ದು ಅನ್ನುವಂತಾಗಿ ಪೂರಕವಾಗಿತ್ತು ಅನ್ನುವಂಥದ್ದನ್ನು ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ. ಸೊ ಹಿಯರ್ ಹ್ಯೂಮನ್ ಸ್ಪೀಸಸ್ ಡೆವಲಪ್ಡ್. ಸೊ ಅಂತೂ ಮಾನವ ಪ್ರಜಾತಿ ಅನ್ನುವಂಥದ್ದು ಅಭಿವೃದ್ಧಿ ಹೊಂದಿತ್ತು ಅನ್ನುವಂತಾಗಿ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ. ದೆನ್ ಆಫ್ಟರ್ ದಟ್ ದೇ ಆರ್ ಮೈಗ್ರೇಟೆಡ್ ಆಲ್ ಓವರ್ ದಿ ವರ್ಲ್ಡ್ ಅಟ್ ಡಿಫ್ರೆಂಟ್ ಟೈಮ್. ಸೊ ಅಲ್ಲಿ ಏನು ಮಾಡಿದಪ್ಪ, ಅಲ್ಲಿ ಉದಯಿಸಿದಂಥ ವಿಕಸಿತಗೊಂಡಂತಹ ಪ್ರಜಾತಿ ಇದೆ ಮಾನವ ಪ್ರಜಾತಿ. ದರ್ ಆಫ್ಟರ್ ದೇ ಆರ್ ಮೈಗ್ರೇಟೆಡ್ ಆಲ್ ಓವರ್ ವರ್ಲ್ಡ್. ಸೊ ಈಗ ಪ್ರಪಂಚದಾದ್ಯಂತ ಅಂದರೆ ಈ ಒಂದು ಭೂಮಿಯಾದ್ಯಂತ ವಿವಿಧ ದಿಕ್ಕಿನಲ್ಲಿ ಇವೆಲ್ಲವೂ ಸಹ ಏನಾಗಿತ್ತು, ಇಲ್ಲಿ ಸ್ಥಳಾಂತರಗೊಂಡಿದ್ವು, ಇಲ್ಲಿಂದ ಬೇರೆ ಬೇರೆ ಭಾಗಗಳಿಗೆ ಹೋಗಿದ್ವು. ಅಲ್ಲಿ ಏನು ಮಾಡಿದ್ವು, ಅವೆಲ್ಲ ಬೇರೆ ಬೇರೆ ಸಮಯದಲ್ಲಿ ಎಲ್ಲ ಬೇರೆ ಬೇರೆ ಭಾಗಗಳಿಗೆ ಹೋಗಿ ದೇ ಸ್ಟೇಡ್ ಆ್ಯಂಡ್ ಡೆವಲಪ್ಡ್. ಸೊ ನಿಧಾನವಾಗಿ ಅವು ಅಲ್ಲಿ ಉಳಿದುಕೊಂಡು ಅವು ವಿಕಸಿತಗೊಂಡು ಅಭಿವೃದ್ಧಿ ಹೊಂದುವು ಅನ್ನುವಂತಾಗಿ ನಾವು ಅಧ್ಯಯನವನ್ನು ಮಾಡ್ತಾ ಹೋಗ. ಆ್ಯಂಡ್ ದೇ ರಿಪ್ಲೇಸ್ಡ್ ದ ಅರ್ಲಿಯರ್ ಹ್ಯೂಮನ್ಸ್ ಲೈಕ್ ಸ್ಪೀಸೀಸ್ ಇನ್ ದೋಸ್ ರೀಜನ್ಸ್ ವ್ಯಾರ್ ದೇ ಮೈಗ್ರೇಟೆಡ್. ಸೊ ಎಲ್ಲಿ ಅವರು ಹೋಗಿ ವರ್ಗಾವಣೆ ಆಗಿದ್ವೋ, ಎಲ್ಲಿ ಹೋಗಿ ಉಳಿದಿದ್ವೋ ಅಲ್ಲಿದ್ದಂತಹ ಪ್ರಜಾತಿಯನ್ನು ನಾವು ಏನು ಮಾಡಿದ್ವು, ಇಲ್ಲಿ ಮೂಲ ಪ್ರಜಾತಿಯನ್ನು ಪಲ್ಲಟಿಸಿ ಪ್ರವರ್ಧಿಸಿದ್ವು ಅನ್ನುವಂತಾಗಿ ಅವರ ಜೊತೆಗೆ ಮಿಕ್ಸ್ ಆಗಿ ಮತ್ತೆ ಹೊಸ ಜಾತಿಯನ್ನು ಇವು ಉಗಮಗೊಳಿಸಿದ್ವು ಅಥವಾ ಅಭಿವೃದ್ಧಿಗೊಳಿಸಿದ್ವು ಅನ್ನೋಂಥದ್ದನ್ನು ಮೊದಲನೇ ಒಂದು ಅಂಶ ಅನ್ನುವಂಥದ್ದು ವರ್ಣನೆಯನ್ನು ಮಾಡ್ತಾ ಹೋಗ್ತೇವೆ. ಆ ಒಂದು ಸಿದ್ಧಾಂತ ಅನ್ನುವಂಥದ್ದು ವರ್ಣನೆಯನ್ನು ಮಾಡ್ತಾ ಅಂತೂ ಒರಿಜಿನ್ ಆಫ್ ಮಾಡರ್ನ್ ಹ್ಯೂಮನ್ ಸ್ಪೀಸಸ್ ಇಟ್ ಈಸ್ Africa was the original place of human beings according to this theory. ಈ ಒಂದು ಸಿದ್ಧಾಂತದ ಪ್ರಕಾರದಲ್ಲಿ ಆಫ್ರಿಕಾ ಅನ್ನುವಂಥದ್ದು ಇದರ ಮೂಲ ಅನ್ನುವಂಥದ್ದನ್ನು ವರ್ಣನೆಯನ್ನು ಮಾಡ್ತಾ ಹೋಗ್ತೇವೆ. ಆ್ಯಂಡ್ ಸೆಕೆಂಡ್ ಥಿಯರಿ, ಎರಡನೆಯ ಥಿಯರಿ ಅಂತಂದರೆ ಆ ವಿಧಾನವನ್ನು ನಾವು ನೋಡ್ತಾ ಹೋದರೆ, ಸಿದ್ಧಾಂತವನ್ನು ನೋಡ್ತಾ ಹೋದರೆ ದ ರೀಜನಲ್ ಕಂಟಿನ್ಯೂಟಿ ಥಿಯರಿ, ಪ್ರಾದೇಶಿಕ ಮುಂದುವರಿಕೆ ಸಿದ್ಧಾಂತ. ಇವ್ಯಾಲ್ಯೂಯೇಷನ್ ಆಫ್ ಅ ಡಿಫ್ರೆಂಟ್ ಹ್ಯೂಮನ್ ಸ್ಪೀಸಸ್ ಫ್ರಾಮ್ ದಿ ಅರ್ಲಿಯರ್ ಸ್ಪೀಸಸ್. ಸೊ ಟೆಲ್ಸ್ ದ್ಯಾಟ್. ಸೊ ಇದು ವರ್ಣನೆಯನ್ನು ಮಾಡ್ತಾ ಹೋಗ್ತದೆ, ಆಧುನಿಕ ಮಾನವ ಪ್ರಜಾತಿ ಅನ್ನುವಂಥದ್ದೇನಿದೆ ಅದು ಆ ಒಂದು ಪ್ರದೇಶದಲ್ಲಿ ಇದ್ದಂತಹ ಪೂರ್ವ ಪ್ರಜಾತಿಗಳಿಂದ ವಿಕಸಿತವಾದಂಥದ್ದು. ಅಂದರೆ ದೇರ್ ವಾಸ್ ಎ ಸ್ಪೀಸಿಸ್ ಇನ್ ಆಲ್ ಓವರ್ ದಿ ವರ್ಲ್ಡ್. ಸೊ ಎಲ್ಲ ಜಾಗದಲ್ಲಿಯೂ ಸಹ, ಎಲ್ಲ ಭೂಮಿಯ ಭಾಗದಲ್ಲಿಯೂ ಸಹ ಇದೆ ಬೇರೆ ಬೇರೆ ಒಂದೊಂದು ಭಾಗದಲ್ಲಿ ಪ್ರಜಾತಿಗಳು ಅನ್ನುವಂಥದ್ದು, ಮೂಲ ಪ್ರಜಾತಿಗಳು ಅನ್ನುವಂಥದ್ದು ಇತ್ತಂತೆ. ಆ್ಯಂಡ್ ದೇ ಆರ್ evolved.
ಸೊ ಅವು ಏನಾಗಿತ್ತು, ನಿಧಾನವಾಗಿ ಅಭಿವೃದ್ಧಿಯನ್ನು ಹೊಂದಿದ್ವು ಅನ್ನೋದಾಗಿ ನಾವು, ಅಥವಾ ವಿಕಸಿತವಾಗಿದ್ವು ಅನ್ನೋಂಥದ್ದನ್ನು ನಾವಿಲ್ಲಿ ಅಧ್ಯಯನವನ್ನು ಮಾಡ್ತಾ ಹೋಗ್ತೇವೆ. ಆ್ಯಂಡ್ ಆಕರ್ಡ್ ಇನ್ ಯುರೋಪ್, ಏಷ್ಯಾ, ಆಫ್ರಿಕಾ. ಸೊ and there was evaluation held. ಸೊ ಇಲ್ಲಿ ಆಫ್ರಿಕಾ ಆಗಿರ್ಬೋದು, ಅಥವಾ ಈ ಯುರೋಪ್ ಆಗಿರ್ಬೋದು, ಏಷ್ಯಾ ಆಗಿರ್ಬೋದು, ಇಲ್ಲೆಲ್ಲ ಇದ್ದಂತಹ ಪ್ರಜಾತಿ ಅನ್ನುವಂಥದ್ದು ಪ್ರವರ್ಧಿಸಿದ್ದು, ವಿಕಸನಗೊಂಡು ಅನ್ನುವಂಥದ್ದನ್ನು ಈ ಥಿಯರಿ ವರ್ಣನೆಯನ್ನು ಮಾಡ್ತಾ ಹೋಗ್ತದೆ. ಅಂದರೆ ದೆರ್ ವಾಸ್ ಓಲ್ಡ್ ಆರ್ ಅರ್ಲಿಯರ್ ಸ್ಪೀಸೀಸಸ್ ಇನ್ ಎವ್ರಿ ಪ್ಲೇಸ್. ಎಲ್ಲ ಪ್ರದೇಶಗಳಲ್ಲಿಯೂ ಸಹ ಅಲ್ಲಿ ಹಳೆಯ ಪ್ರಜಾತಿ ಅನ್ನುವಂಥದ್ದಿತ್ತು. ಆ್ಯಂಡ್ ದೇ ಇವಾಲ್ವ್ಡ್. ಸೊ ಅವು ಏನಾಗಿದ್ದು, ನಿಧಾನವಾಗಿ ವಿಕಸಿತಗೊಂಡಿತ್ತು ಅನ್ನುವಂಥದ್ದನ್ನು ನಾವಿಲ್ಲಿ ಅಧ್ಯಯನವನ್ನು ಮಾಡ್ತಾ ಹೋಗ್ತೇವೆ. ಆ್ಯಂಡ್ ಇವ್ಯಾಲ್ಯೂಯೇಷನ್ ಪ್ರೊಸೆಸ್ ಆ್ಯಟ್ ಡಿಫ್ರೆಂಟ್ ರೀಜನ್, ಬೇರೆ ಬೇರೆ ಒಂದು ಭಾಗಗಳಲ್ಲಿ ಅಭಿವೃದ್ಧಿ ಅನ್ನುವಂಥದ್ದಾಗಿತ್ತು, ಅಥವಾ ವಿಕಸನ ಅನ್ನುವಂಥದ್ದಾಗಿತ್ತು. ಇವ್ಯಾಲ್ಯೂಯೇಷನ್ ಪ್ರೊಸೀಜರ್ಡ್ ಅಟ್ ಡಿಫ್ರೆಂಟ್ ರೀಜನ್ಸ್. ಸೊ ಇಲ್ಲಿ ಬೇರೆ ಬೇರೆ ಗತಿ ಅನ್ನುವಂಥದ್ದು ಸಹ ಇತ್ತು. ಸೊ ಇದು ಹಲವಾರು ವರ್ಷಗಳ ಒಂದು ಪ್ರಗತಿ ಅನ್ನುವಂಥದ್ದು ಅನ್ನುವಂಥಾಗಿ ವರ್ಣನೆಯನ್ನು ಮಾಡ್ತಾ ಹೋಗ್ತಾನೆ. ಆ್ಯಂಡ್ ಡಿಫ್ರೆನ್ಸಸ್ ಆಫ್ ಎ ಹ್ಯೂಮನ್ ಪಾಪ್ಯುಲೇಷನ್ ಇನ್ ಡಿಫ್ರೆಂಟ್ ರೀಜನ್ಸ್ ಎವಿಡೆನ್ಸ್ ಟು ದಿಸ್ ಥಿಯರಿ. ಸೊ ಇದಕ್ಕೆ ಒಂದು ಪ್ರೂಫನ್ನು ಕೊಡ್ತಾ ಹೋಗ್ತಾನೆ ಇತಿಹಾಸಕಾರ. ಏನಪ್ಪ ಅಂತಂದರೆ, ಹ್ಯೂಮನ್ ಸ್ಪೀಸೀಸ್ ಆರ್ ಡಿಫ್ರೆಂಟ್. ಸೊ ಇಲ್ಲಿ ಒಂದು ಮಾನವ ಪ್ರಜಾತಿಯನ್ನು ನಾವು ಹೋಲಿಕೆಯನ್ನು ಮಾಡ್ತಾ ಹೋದರೆ ಅವೆಲ್ಲ ಬೇರೆ ಬೇರೆ ಒಂದು ಜಾತಿಯದ್ದು. ಸೊ ನೋಡಲಿಕ್ಕೆ ಬೇರೆ ಬೇರೆ ರೀತಿಯಾಗಿರುವಂಥದ್ದು. ಇಟ್ ಈಸ್ ಎ ಎಕ್ಸಾಂಪಲ್ ಫಾರ್ ದಿಸ್ ಥಿಯರಿ. ಇದು ಈ ಒಂದು ಸಿದ್ಧಾಂತವನ್ನು ಪುಷ್ಟೀಕರಿಸ್ತದೆ. ಸೊ ಇದು ಒಂದು ಅತ್ಯಂತ ಪ್ರಮುಖವಾದಂಥ ಉದಾಹರಣೆಯಾಗಿ ನಾವಿಲ್ಲಿ ತಿಳ್ಕೊಳ್ಬೋದು. ಸೊ ಏನೇ ಆಗಿರಲಿ, ಈ ಎರಡೂ ಥಿಯರಿಗಳು ನಮಗೆ ಮಾನವನ ಉಗಮದ ಸುವಿಧಾನತೆ ವರ್ಣನೆಯನ್ನು ಮಾಡ್ತಾ ಹೋಗ್ತಾರೆ. ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ ಟ್ರಾನ್ಸ್ಲೇಷನ್ ಟು ಸಿವಿಲೈಸೇಷನ್. ಸೊ ಇಲ್ಲಿ ನಾಗರಿಕತೆಯತ್ತ ನಾವು ಈಗ ಸ್ಥಿತ್ಯಂತರವಾಗ್ತೇವೆ. ಅಂಟಿಲ್ 13,000 years ago human lived as a hunter gatherer. ಸೊ ನಿಧಾನವಾಗಿ ಹಿಂದಿನ ಕಾಲದಲ್ಲಿ ಆತನಿಂದನೇ 13,000 ವರ್ಷಗಳವರೆಗೂ ಸಹ ಬೇಟೆಗಾರ ಮತ್ತು ಸಂಗ್ರಾಹಕನಾಗಿಯೇ ಜೀವನವನ್ನು ಮಾಡ್ತಾ ಇದ್ದಂಥದ್ದು. ಆ್ಯಂಡ್ ಆಫ್ಟರ್ ದ್ಯಾಟ್ ಈ ಲಿವ್ಡ್ ಇನ್ ಅ ಸ್ಮಾಲ್ ಗ್ರೂಪ್. ಸೊ ಸಣ್ಣ ಗುಂಪುಗಳಲ್ಲಿ ಈತ ಜೀವನವನ್ನು ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡಿದ್ದ. ಆ್ಯಂಡ್ ಆಫ್ಟರ್ ದ್ಯಾಟ್ ಹಿ ಸ್ಟಾರ್ಟೆಡ್ ಅಗ್ರಿಕಲ್ಚರ್ ಇನ್ ನಿಯೋಲಿಥಿಕ್ ಏಜ್. ನವಶಿಲಾಯುಗದ ಆ ಒಂದು ಸಮಯದಲ್ಲಿ ಈತ ಕೃಷಿಯನ್ನು ಪ್ರಾರಂಭವನ್ನು ಮಾಡಿದ್ದನ್ನು ನಾವು ನೋಡ್ತಾ ಹೋಗ್ತೇವೆ. ಸೊ ಹಿ ವಾಸ್ ಪ್ರಮೋಟೆಡ್ ಟು ಅಗ್ರಿಕಲ್ಚರ್. ಈತ ಕೃಷಿಗೆ ಏನಾಗಿದ್ದ ಈಗ ಕ್ರಾಂತಿಯನ್ನು, ಮುನ್ನುಡಿಯನ್ನು ಬರೆದಿದ್ದ ಅನ್ನುವಂತಾಗಿ ನಾವು ತಿಳಿದುಕೊಳ್ತಾ ಹೋಗ್ತೇವೆ. ಆ್ಯಂಡ್ ಸ್ಟೇಡ್ ಸಮ್ವೇರ್ ಆ್ಯಂಡ್ ಸ್ಟಾರ್ಟೆಡ್ ಅಗ್ರಿಕಲ್ಚರ್. ಒಂದು ಕಡೆಗೆ ನಿಂತು ಈಗ ಕೃಷಿಯನ್ನು ಪ್ರಾರಂಭವನ್ನು ಮಾಡಿದ್ದ ಮಾನವ. ನೋಡಿ, ಇನ್ ದ ಬಿಗಿನಿಂಗ್ ಹಿ ವಾಸ್ ಎ gatherer, and afterwards a hunter and gatherer, and after that he was started growing the foods. ಸೊ ನಿಧಾನವಾಗಿ ಆತ ಆ ಕೃಷಿಯನ್ನು ಪ್ರಾರಂಭವನ್ನು ಮಾಡಿದ್ದ. ಆ್ಯಂಡ್ ಹಿ ಸ್ಟೇಡ್ ಇನ್ ಎ ಸಿಂಗಲ್ ಪ್ಲೇಸ್ ಆ್ಯಂಡ್ ಸ್ಟಾರ್ಟೆಡ್ ಅಗ್ರಿಕಲ್ಚರ್. ಒಂದು ಕಡೆಗೆ ನೆಲೆ ನಿಂತ ಮತ್ತು ಕೃಷಿಯನ್ನು ಇಲ್ಲಿ ಪ್ರಾರಂಭವನ್ನು ಮಾಡಿದ. ಆ್ಯಂಡ್ ಆಲ್ಸೋ ಸ್ಟಾರ್ಟೆಡ್ ಡೊಮೆಸ್ಟಿಕೇಶನ್ ಆಫ್ ಆ್ಯನಿಮಲ್ ಆ್ಯಂಡ್ ಮೆಟಲ್ ಟೂಲ್ಸ್. ಸೊ ಇಲ್ಲಿ ಈ ಒಂದು ಪ್ರಾರಂಭ ಮಾಡಿದ ಹಂತದಲ್ಲಿ ನಾವು ನೋಡ್ತಾ ಹೋದರೆ ಪ್ರಾಣಿಗಳ ಸಾಕಣೆಯನ್ನು ಸಹ ಪ್ರಾರಂಭವನ್ನು ಮಾಡಿದಂಥದ್ದು, ಜೊತೆಗೆ ಇಲ್ಲಿ ಉಪಕರಣ ಬಳಕೆ ಅನ್ನುವಂಥದ್ದನ್ನು ಸಹ ಪ್ರಾರಂಭವನ್ನು ಮಾಡಿದ್ದನ್ನು ನಾವು ನೋಡ್ತಾ ಹೋಗ್ತೇವೆ. ಈ ಸ್ಟಾರ್ಟೆಡ್ ಯೂಸಿಂಗ್ ಆಫ್ ವೆರೈಟಿ ಟೈಪ್ಸ್ ಆಫ್ ಮೆಟಲ್ ಟೂಲ್ಸ್. ನಿಧಾನವಾಗಿ ಈತ ಏನು ಮಾಡಿದ್ದ, ಕಲ್ಲಿನ ಆಯುಧಗಳ ಬದಲಾಗಿ ಈತ ಲೋಹಗಳ ಆಯುಧಗಳನ್ನು ತಯಾರು ಮಾಡಿ ಬಳಸಿಕೊಳ್ಳಲಿಕ್ಕೆ ಪ್ರಾರಂಭವನ್ನು ಮಾಡಿದ. ಅಗ್ರಿಕಲ್ಚರ್ ಎನ್ಕರೇಜ್ ಟ್ರೇಡ್ ಆ್ಯಂಡ್ ಕಾಂಪರೇಷನ್ ಆಲ್ಸೋ ಆಫ್ಟರ್ ದಟ್. ಆನಂತರದಲ್ಲಿ ಕೃಷಿ ಅನ್ನುವಂಥದ್ದು ಏನಿದೆ, ವ್ಯಾಪಾರ ವಾಣಿಜ್ಯ ಸಂಬಂಧಕ್ಕೂ ಸಹ ಸಹಾಯಕವನ್ನು ಮಾಡಿದಂಥದ್ದು. ಸೊ ಹಿ ಸ್ಟಾರ್ಟೆಡ್ ಟ್ರೇಡಿಂಗ್ ದ ಫುಡ್ ಗ್ರೇನ್ಸ್ ವಾಟ್ ದೇ ಗ್ರೋ. ಸೊ ತಾವೇನು ಬಳಸಿದ್ರು ಅಂಥದ್ದನ್ನು ವ್ಯಾಪಾರಕ್ಕೆ ಬಳಸಿಕೊಂಡಿದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೇವೆ. ಆ್ಯಂಡ್ ಸ್ಲೋಲಿ ಲೀಡಿಂಗ್ ಟು ದ ಫಾರ್ಮೇಷನ್ ಆಫ್ ಅ ಕಾಂಪ್ಲೆಕ್ಸ್ ಸೊಸೈಟೀಸ್. ನಿಧಾನವಾಗಿ ಸಂಕೀರ್ಣವಾದಂತಹ ಈಗಿನ ಒಂದು ಸೊಸೈಟಿ ಅನ್ನೋ ಸಮಾಜ ಅನ್ನುವಂಥದ್ದು ಸೊ ನಿಧಾನವಾಗಿ ಬೆಳವಣಿಗೆಯನ್ನು ಹೊಂದಿದ್ದನ್ನು ನಾವು ನೋಡ್ತಾ ಹೋಗ್ತೇವೆ. ರೈಸ್ ಟು ಸಿವಿಲೈಸೇಷನ್ ಲೈಕ್ ದ್ಯಾಟ್ ಆಫ್ ಈಜಿಪ್ಟ್, ಮೆಸೊಪೊಟೇಮಿಯಾ, ಚೀನಾ, ಇಂಡಸ್. ಸೊ ಇಲ್ಲೆಲ್ಲ ಈ ಒಂದು ನಾಗರಿಕತೆಯ ಉಗಮಕ್ಕೆ ಕಾರಣವಾದಂಥದ್ದು. ಸೊ ಇಟ್ ಒರಿಜಿನ್ ದ ಮೇಜರ್ ಸಿವಿಲೈಸೇಷನ್ ಆಲ್ ಓವರ್ ದಿ ವರ್ಲ್ಡ್. ಜಗತ್ತಿನಾದ್ಯಂತ ಫಾರ್ ಎಕ್ಸಾಂಪಲ್ ನಾವು ನೋಡ್ತಾ ಹೋದರೆ ಈಜಿಪ್ಟ್, ಮೆಸೊಪೊಟೇಮಿಯಾ, ಚೀನಾ, ಇಂಡಸ್ ಸಿವಿಲೈಸೇಷನ್ ಇವೆಲ್ಲದಕ್ಕೂ ಸಹ ಆ ಒಂದು ಸಿಂಧೂ ನಾಗರಿಕತೆ, ಚೀನಾ ನಾಗರಿಕತೆ, ಮೆಸೊಪೊಟೇಮಿಯಾ, ಈಜಿಪ್ಟ್ ನಾಗರಿಕತೆಗಳೆಲ್ಲ ಹುಟ್ಟುಕೊಳ್ಳಲಿಕ್ಕೆ ಇದು ಕಾರಣವಾಗಿತ್ತು ಅನ್ನುವಂತಾಗಿ ನಾವು ತಿಳಿದುಕೊಳ್ತಾ ಹೋಗ್ತೇವೆ. ಆ್ಯಂಡ್ ಸಿವಿಲೈಸೇಷನ್ ಡೆವಲಪ್ಡ್ distinguished cultures of
ದೇರ್ ಓನ್. ಸೊ ನಿಧಾನವಾಗಿ ಈ ಮಾನವನ ಆ ಒಂದು ನಾಗರಿಕತೆ ಅನ್ನುವಂಥದ್ದೇನಿದೆ ತನ್ನದೇ ಆದಂತಹ, ಸೊ ಇಟ್ ಅಡಾಪ್ಟೆಡ್ ಹಿಸ್ ಓನ್ ಕಲ್ಚರ್, ತನ್ನದೇ ಆದಂತಹ ಸಂಸ್ಕೃತಿನೂ ಸಹ ಬೆಳೆಸಿದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಅಡಾಪ್ಟೆಡ್ ಹಿಸ್ ಓನ್ ಕಲ್ಚರ್. ಸೊ ತನ್ನದೇ ಆದಂತಹ ಸಂಸ್ಕೃತಿಯನ್ನು ಈತ ಏನು ಮಾಡಿದ್ದ, ತನ್ನಲ್ಲಿ ಬೆಳೆಸ್ಕೊಳ್ತಾ ಹೋಗಿದ್ದ, ರೂಪಿಸ್ಕೊಳ್ತಾ ಹೋಗಿದ್ದ. ನಿಧಾನವಾಗಿ ಈತ ಆ ಒಂದು ಸಾರ್ವಜನಿಕ ಜೀವನವನ್ನು ಪ್ರಾರಂಭವನ್ನು ಮಾಡಿದ್ದನ್ನು ನಾವು ಇಲ್ಲಿ ಅಧ್ಯಯನವನ್ನು ಮಾಡ್ತಾ ಹೋಗ್ತೇವೆ. ಇನ್ನು ನೆಕ್ಸ್ಟ್ ಪೀರಿಯಡ್ ವಿ ಆರ್ ಲರ್ನಿಂಗ್ ಅಬೌಟ್ ದ ಥರ್ಡ್ ಚಾಪ್ಟರ್, ಹಿಸ್ಟ್ರಿ ಆಫ್ ಏನ್ಷಿಯಂಟ್ ಸಿವಿಲೈಸೇಷನ್. ವಿ ಆರ್ ಸ್ಟಡಿಂಗ್ ಅಬೌಟ್ ಮೆನಿ ಸಿವಿಲೈಸೇಷನ್ ಹಿಯರ್. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ 3ನೇ ಅಧ್ಯಾಯವಂತ ಪ್ರಪಂಚದ ನಾಗರಿಕತೆಗಳ ಒಂದು ಇತಿಹಾಸದ ಕುರಿತಂತೆ ಅಧ್ಯಯನವನ್ನು ಮಾಡ್ತಾ ಹೋಗ್ತೇವೆ. ಪ್ರಾಚೀನ ನಾಗರಿಕತೆಗಳ ಕುರಿತಂತೆ ಇಲ್ಲಿ ಅಧ್ಯಯನವನ್ನು ಮಾಡ್ತಾ ಹೋಗ್ತೇವೆ. ಥ್ಯಾಂಕ್ ಯು.